ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ MG ಫ್ರೆಂಡ್ಸ್ ಅಕಾಡೆಮಿ ವತಿಯಿಂದ ಸ್ವಾಗತ. ಇವತ್ತು ನಾನು ಲೈವ್ ಬಂದಿರೋ ಉದ್ದೇಶ ಏನಂತಂದರೆ, ನಮ್ಮ MG ಫ್ರೆಂಡ್ಸ್ ಅಕಾಡೆಮಿಯಲ್ಲಿ ವಿನೂತನವಾಗಿ ವಿಶಿಷ್ಟವಾಗಿ ತರಗತಿ ಪ್ರಾರಂಭವಾಗಿದೆ. ಅಂದರೆ ಅದು ಮನೋದರ್ಶನ ಅಂದರೆ ಸೈಕಾಲಜಿ. ಸೊ ಅದು TET, PSTR, GPT ಮತ್ತು HSTR ಎಲ್ಲರಿಗೂ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಷಯ ಅದು, ಮತ್ತು ಅಷ್ಟೇ ಕಠಿಣವಾಗಿರ್ತಕ್ಕಂಥ ವಿಷಯ ಕೂಡ ಆಗ್ಬೋದು. ನಮ್ಮ ಅಕಾಡೆಮಿಯಲ್ಲಿ ಈಗಾಗಲೇ ಮನೋದರ್ಶನ ತರಗತಿ ನಡೀತಾ ಇದೆ. ಸೊ ಆ ತರಗತಿ ಹೇಗೆ ನಡೀತಾವೆ ಅಂತಂದರೆ ಸ್ವಲ್ಪ ತಮಗೆ ಹೇಳ್ತಾ ಇದ್ದೀನಿ. ಅಂದರೆ ಸುಮಾರು 1000ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಚರ್ಚೆ ಮಾಡಲಿದ್ದೇವೆ. ಯಾವ ರೀತಿ ಅಂತ ಹೇಳಿದ್ರೆ, ದೇಶದಲ್ಲಿ ನಡೀತಿರ್ತಕ್ಕಂಥ ಒಟ್ಟು ರಾಜ್ಯಗಳಲ್ಲಿ ಸೈಕಾಲಜಿ ಅಂದರೆ ಟೀಚರ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕ್ವಶನ್ಗಳನ್ನು ತಮ್ಮ ಎದುರುಗಡೆ ತಂದು ಪೂರ್ಣವಾಗಿ ಪಠ್ಯದ ಅನುಕ್ರಮವಾಗಿ ಅದನ್ನು ಚರ್ಚೆ ಮಾಡಲಿದ್ದೇವೆ. ಸೊ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಸಾಕಷ್ಟು ಅಭ್ಯರ್ಥಿಗಳು ನಮ್ಮ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡೆದುಕೊಳ್ತಿದ್ದಾರೆ. ಈ ಕೆಳಗೆ ಬರ್ತಿರ್ತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ ತಮ್ಮ ಪ್ರವೇಶವನ್ನು ಖಚಿತಪಡಿಕೊಳ್ಳಿ. ಮನೋದರ್ಶನ ತರಗತಿಯನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ. ಆ ಮನೋದರ್ಶನ ತರಗತಿಯನ್ನು ಪರಿಪೂರ್ಣವಾಗಿ ತಾವು ಶಾಂತ ರೀತಿಯಾಗಿ ಕುಳಿತುಕೊಂಡು ನೋಡಿ ಅರ್ಥ ಮಾಡಿಕೊಂಡು ನಂತರ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಿ. ತಮ್ಮೆಲ್ಲರಿಗೆ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ MG ಫ್ರೆಂಡ್ಸ್ ಅಕಾಡೆಮಿಗೆ ಸ್ವಾಗತ. ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತದೆ. ಮನೋದರ್ಶನದ ಕೋರ್ಸಿನ ಮೊಟ್ಟಮೊದಲ ವಿಡಿಯೋ ಇವತ್ತು ಪ್ರಾರಂಭ ಮಾಡೋಣ. ಮನೋದರ್ಶನದ ಮೊಟ್ಟಮೊದಲ ಹಂತದಲ್ಲಿ ಅಥವಾ ಪ್ರಾರಂಭದಲ್ಲಿ ನಾವು ಏನೆಲ್ಲ ಅಭ್ಯಾಸವನ್ನು ಮಾಡೋಣ ಅಂದರೆ, ಮನೋವಿಜ್ಞಾನ ಅಂತಕ್ಕಂಥದ್ದು ತುಂಬ ಒಂದು ವಿಶಿಷ್ಟವಾದ ವಿಷಯವಾಗಿದೆ ಮತ್ತು ವಿಶೇಷವಾದ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಮತ್ತು ಹಲವಾರು ವ್ಯಕ್ತಿಗಳ ಭಾವನೆಗಳು, ಅವರ ಚಟುವಟಿಕೆಗಳು, ಅವರ ಆಲೋಚನೆಗಳು ಇವೆಲ್ಲವನ್ನು ವಿಚಾರ ಮಾಡ್ತಕ್ಕಂಥ ಒಂದು ವಿಷಯವಾಗಿರೋದ್ರಿಂದ ಈ ವಿಷಯ ಬಹಳ ಜನರಿಗೆ ಏನನ್ಸುತ್ತೆ ಅಂದರೆ ಸ್ವಲ್ಪ ಟಫ್ ಇದೆ ಅಂತ ಅನಿಸುತ್ತೆ. ಈ ವಿಷಯ ಟಫ್ ಇದೆ ಅಂತ ಅನಿಸುತ್ತೆ, ಆದರೆ ಇದು ಟಫ್ ಯಾಕಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನು ಇವತ್ತು ಸ್ವಲ್ಪ ಚರ್ಚೆ ಮಾಡಿ ನಾವು ವಿಷಯವನ್ನು ಪ್ರಾರಂಭ ಮಾಡೋಣ. ಟಫ್ ಯಾಕಾಯಿತು ಅಂದರೆ, ಈ ಒಂದು ವಿಷಯವನ್ನು ನಾವು ನೋಡ್ತಕ್ಕಂಥ ದೃಷ್ಟಿಕೋನ, ನಾವು ಯಾವ ದೃಷ್ಟಿಕೋನದಲ್ಲಿ ಈ ವಿಷಯವನ್ನು ನೋಡ್ತಾ ಇದ್ದೇವೆ, ನೋಡುವುದು ಅಥವಾ ವೀಕ್ಷಿಸುವುದು, ಹೇಗೆ ನೋಡಬೇಕು ಈ ವಿಷಯವನ್ನು ಅನ್ನೋದನ್ನು ಇವತ್ತು ಅರ್ಥ ಮಾಡಿಕೊಂಡು ಒಂದು 10 ನಿಮಿಷ ಅದರ ಬಗ್ಗೆ ಮಾತಾಡಿ ತರಗತಿಯನ್ನು ಪ್ರಾರಂಭ ಮಾಡ್ತೇನೆ. ಚೆನ್ನಾಗಿ ಆಲಿಸಿ ಮತ್ತು ಈ ಪಾಯಿಂಟ್ಸ್ಗಳನ್ನು ಚೆನ್ನಾಗಿ ಬರೆದು ಕೂಡ ಇಟ್ಕೊಳ್ಳಿ. ಓಕೆ, ಬನ್ನಿ ಶುರು ಮಾಡೋಣ. ಮೊದಲ ವಿಡಿಯೋ ಮನೋದರ್ಶನದ ವಿಡಿಯೋ, ನಿಮ್ಮ ಪ್ರೀತಿಯ MG ಫ್ರೆಂಡ್ಸ್ ಅಕಾಡೆಮಿಯಲ್ಲಿ ಮೊದಲ ವಿಡಿಯೋ ಮನೋದರ್ಶನ. ಓಕೆ, ನೋಡಿ, ಮನೋದರ್ಶನವನ್ನು ಅಥವಾ ಮನೋವಿಜ್ಞಾನವನ್ನು ಅಭ್ಯಾಸ ಮಾಡುವ ವಿಧಾನಗಳು ಯಾವುವು, ಯಾವ ವಿಧಾನಗಳ ಮೂಲಕ ಮನೋವಿಜ್ಞಾನವನ್ನು ಅಭ್ಯಾಸ ಮಾಡಬೇಕು ಇದನ್ನು ನೋಡಬೇಕು. ಮೊದಲು ಪಾಯಿಂಟ್ ನಂಬರ್ 1, ಮನೆ ಮಗು ಪ್ರಯೋಗಾಲಯ ಅಥವಾ ಅಬ್ಸರ್ವೇಷನ್ ಅಂತ ಇದೆ. ಏನು ಸರಿ ಪಾಯಿಂಟ್ ಅಂದರೆ, ಪಿಯಾಜೆ ಅವರು ಬರ್ತಾರೆ ನಮ್ಮ ಮನೋವಿಜ್ಞಾನದಲ್ಲಿ, ಕೋಲ್ಬರ್ಗ್ರವರು ಬರ್ತಾರೆ, ಅವರ ವಿಕಾಸದ ಹಂತಗಳು ಬರ್ತವೆ, ನೈತಿಕ ವಿಕಾಸದ ಹಂತಗಳು ಬರ್ತವೆ, ಜ್ಞಾನಾತ್ಮಕ ವಿಕಾಸದ ಹಂತಗಳು ಬರ್ತವೆ, ಅವೆಲ್ಲ ಬರ್ತವೆ. ಅವುಗಳನ್ನು ಓದುವಾಗ ನಿಮ್ಮ ಮನೆಯಲ್ಲಿ ಅಥವಾ ನೆರೆಹೊರೆಯಲ್ಲಿರುವ ಮಕ್ಕಳನ್ನು ಗಮನಿಸಬೇಕು. ಇದು ಪಾಯಿಂಟ್. ಪಿಯಾಜೆ ಅವರನ್ನ ಸಾಮಾನ್ಯವಾಗಿ ಪುಸ್ತಕದಲ್ಲಿ ಕಾರ್ಯ ಹಂತ, ಪೂರ್ವ ಹಂತ, ಸಂವೇದನಾಶೀಲ ಹಂತ, ಔಪಚಾರಿಕ ಹಂತ ಓದ್ತೀವಿ, ಇರಲಿ. ಬಟ್ ನೀವು ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಮಕ್ಕಳನ್ನು ಅಥವಾ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು, ಆ ವಯಸ್ಸಿನ ಮಕ್ಕಳನ್ನು, ಪಿಯಾಜೆ ಅವರು ಹೇಳಿರ್ತಕ್ಕಂಥ ವಯಸ್ಸಿನ ಮಕ್ಕಳನ್ನು, ಕೊಯ್ಲ್ಬರ್ಗ್ರವರು ಹೇಳಿರ್ತಕ್ಕಂಥ ವಯಸ್ಸಿನ ಮಕ್ಕಳನ್ನು ಗಮನಿಸಬೇಕು. ಏನನ್ನು ಗಮನಿಸಬೇಕು? ಅವರು ಹೇಗೆ ಮಾತನಾಡುತ್ತಾರೆ, ವಸ್ತುಗಳನ್ನು ಹೇಗೆ ಗುರುತಿಸುತ್ತಾರೆ, ಪುಸ್ತಕದಲ್ಲಿ ಓದಿದ ಹಂತಗಳು ಆ ಮಗುವಿನಲ್ಲಿ ಕಂಡು ಬರ್ತಾ ಇದ್ದಾವೆಯೋ ಇಲ್ಲವೋ. ಪುಸ್ತಕದಲ್ಲಿ ನೀವೇನೋ ಆ ಮಗುವಿನ ಬಗ್ಗೆ ಓದಿದ್ರಿ, ಈ ವಯಸ್ಸಲ್ಲಿ ಮಗು ಹೀಗೆ ಮಾಡುತ್ತೆ ಅಂತ ಓದಿರಿ, ಆ ವಸ್ತುಗಳು, ಆ ಹಂತಗಳು ಮಗುವಿನಲ್ಲಿ ನೈಜವಾಗಿ ಕಂಡು ಬರ್ತಾ ಇದ್ದಾವೋ ಇಲ್ಲವೋ ಅಂತ ಗಮನಿಸಬೇಕು. ಇದು ಆ ಪ್ರಸ್ತುತ ನೀವು ಓದ್ತಕ್ಕಂಥ ಸಿದ್ಧಾಂತವನ್ನು ಜೀವಂತವಾಗಿಡಲಿಕ್ಕೆ ಸಹಾಯ ಮಾಡುತ್ತೆ. ಜೀವಂತವಾಗಿಡಲಿಕ್ಕೆ ಅಂದರೆ ಯಾವತ್ತು ಶಾಶ್ವತವಾಗಿ ನಿಮಗೆ ಆ ಒಂದು ಸಿದ್ಧಾಂತ ನೆನಪುಳಿಯಲಿಕ್ಕೆ ಇದು ಸಹಾಯ ಮಾಡುತ್ತೆ. ಪಾಯಿಂಟ್ ನಂಬರ್ 1, ಮನೆ ಮಗು ಪ್ರಯೋಗಾಲಯ. ಮನೆಯಲ್ಲಿರುವ ಮಗುವೇ ನಿಮಗೊಂದು ಮನೋವಿಜ್ಞಾನ ಅಭ್ಯಾಸ ಮಾಡಲಿಕ್ಕೆ ಉತ್ತಮವಾದ ಪ್ರಯೋಗಾಲಯ. ಇಷ್ಟು ಗೊತ್ತಿರಲಿ. ಮುಂದೆ
ಸ್ವಯಂ ವಿಶ್ಲೇಷಣೆ, ಇದೊಂದು ಪಾಯಿಂಟ್ ಇದೆ. ಪಾಯಿಂಟ್ ನಂಬರ್ 2 ಸ್ವಯಂ ವಿಶ್ಲೇಷಣೆ, ಇಂಟ್ರಾಸ್ಪೆಕ್ಷನ್. ಏನಿದು? ಕಲಿಕೆಯ ಸಿದ್ಧಾಂತಗಳನ್ನು, ಅಂದರೆ ಲರ್ನಿಂಗ್ ಥಿಯರೀಸ್ಗಳಿದ್ದಾವೆ ನಮ್ಮಲ್ಲಿ. ಯಾವ್ಯಾವ ಥಿಯರೀಸ್ ಇದ್ದಾವೆ? ಥಾರಂಡೈಕರವರ ಪ್ರಯತ್ನ ಪ್ರಮಾದ ಕಲಿಕೆ ಇದೆ, ಐವಾನ್ ಪೆಟ್ರೋವಿಚ್ ಪೌಲೋರವರ ಅನುಬಂಧಿತ ಕಲಿಕೆ ಇದೆ, B.F. ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧನೆ ಇದೆ, ಬಂಡೂರಾರ್ ಅವರದ್ದು ಕಲಿಕೆ ಇದೆ, ನಮ್ಮ ಕೊಯ್ಲರ್ ಅವರ ಕಲಿಕೆ ಇದೆ. ಇವೆಲ್ಲ ಕಲಿಕೆಯ ಸಿದ್ಧಾಂತಗಳಿದ್ದಾವೆ. ಅವುಗಳನ್ನು ಓದುವಾಗ ನೀವು ಬಾಲ್ಯದಲ್ಲಿ ಒಂದು ವಿಷಯವನ್ನು, ಉದಾಹರಣೆಗೆ ಸೈಕಲ್ ತುಳಿಯುವುದು ಅಥವಾ ಮಗ್ಗಿ ಕಲಿಯುವುದು ಹೇಗೆ ಕಲಿತಿದ್ದೀರಿ ಎಂದು ನೆನಪಿಸಿಕೊಳ್ಳಿ. ಆ ಸಿದ್ಧಾಂತಗಳನ್ನು ಕಲಿಯುವಾಗ ನೀವು ಬಾಲ್ಯದಲ್ಲಿ ಯಾವುದೇ ಒಂದು ವಿಷಯವನ್ನು, ಯಾವುದೇ ಒಂದು ಸಿದ್ಧಾಂತವನ್ನು, ಯಾವುದೇ ಒಂದು ಪರಿಕಲ್ಪನೆಯನ್ನು ಹೇಗೆ ಕಲಿತಿದ್ದೀರಿ ಅಂತ ನೆನಪಿಸಿಕೊಳ್ಳಿ. ಅಲ್ಲಿ ಯಾವ ಸಿದ್ಧಾಂತ ಕೆಲಸ ಮಾಡಿದೆ, ನಿಮಗೆ ಆ ಕಲಿಕೆಯಾಗಲಿಕ್ಕೆ ಯಾವ ಸಿದ್ಧಾಂತ ಸಹಾಯ ಮಾಡಿತು, ಪ್ರಯತ್ನ ಪ್ರಮಾದವೋ ಅಥವಾ ಒಳನೋಟವೋ ಎಂದು ವಿಶ್ಲೇಷಣೆ ಮಾಡಿ. ನಮ್ಮನ್ನು ನಾವೇ ಇಲ್ಲಿ ಪ್ರಯೋಗದ ವಸ್ತುವಾಗಿ ಮನೋವಿಜ್ಞಾನಕ್ಕೆ ಕೊಡಬೇಕು. ಆಗ ಮನೋವಿಜ್ಞಾನ ನಮಗೆ ಸರಳವಾಗಿ ಅರ್ಥವಾಗಲಿಕ್ಕೆ ಸಾಧ್ಯ. ನಾವು ಪ್ರಯೋಗದ ವಸ್ತು ಆಗಬೇಕು. ಈಗ ಸದ್ಯ ದೊಡ್ಡವರಾಗಿರ್ತಕ್ಕಂಥ ನಾವು, 2 ಪಾಯಿಂಟ್ ಇದ್ದಾವೆ ನೋಡಿ. ದೊಡ್ಡವನಾಗಿರ್ತಕ್ಕಂಥ ಅಥವಾ ದೊಡ್ಡವಳಾಗಿರ್ತಕ್ಕಂಥ ನಾನು, ಚಿಕ್ಕವನಾಗಿರ್ತಕ್ಕಂಥ ನಾನನ್ನು ಪ್ರಯೋಗಕ್ಕೆ ಒಳಪಡಿಸಬೇಕು. ಯಾವ ಪ್ರಯೋಗಕ್ಕೆ? ಮನೋವಿಜ್ಞಾನದ ಸ್ವಯಂ ವಿಶ್ಲೇಷಣಾ ಪ್ರಯೋಗಕ್ಕೆ. ಆಗ ನೋಡಿ ಮನೋವಿಜ್ಞಾನ ಎಷ್ಟು ಬೇಗ ಅರ್ಥ ಆಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ಏನಿದೆ ಅಂದರೆ, ಪಾಠ ಮಾಡುವಾಗ ಇದನ್ನು ಅನ್ವಯಿಸಿ ಅಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 3, ಪಾಠ ಮಾಡುವಾಗ ನೋಡಿ. ಪಾಯಿಂಟ್ ನಂಬರ್ 3, ಪಾಠ ಮಾಡುವಾಗ ಅನ್ವಯಿಸಿ. ಟೀಚಿಂಗ್ ಪ್ರಾಕ್ಟೀಸ್. ನೀವು ಸ್ವತಃ ಪ್ರಶಿಕ್ಷಣಾರ್ಥಿಗಳಾಗಿ ಈಗ ನಿಮ್ಮ D.Ed ಅನ್ನು ಮುಗಿಸಿ, B.Ed ಅನ್ನು ಮುಗಿಸಿ, ಸಾವಿರಾರು ಕೋರ್ಸ್ಗಳನ್ನು ಮುಗಿಸಿ ಹಲವಾರು ಕಡೆ ಬೋಧನೆಯನ್ನು ಕೂಡ ಮಾಡಿದ್ದೀರಾ ಮತ್ತು ಬೋಧನೆ ಕೂಡ ಮಾಡ್ತಾನೂ ಇದ್ದೀರಾ. ಬಟ್ ನೀವು ತರಗತಿಯಲ್ಲಿ ಪಾಠ ಮಾಡುವಾಗ, ಕ್ಲಾಸ್ ರೂಮಲ್ಲಿ ಕ್ಲಾಸನ್ನು ತೆಗೆದುಕೊಂಡಾಗ ವೈಯಕ್ತಿಕ ಭಿನ್ನತೆಗಳನ್ನು ಗಮನಿಸಬೇಕು. ಇಂಡಿವಿಜುವಲ್ ಡಿಫರೆನ್ಸಸ್ ಹ್ಯಾವ್ ಟು ಬಿ ನೋಟಿಸ್ಡ್. ಗಮನಿಸಿ ಅವುಗಳನ್ನು. ಎಲ್ಲರಿಗೂ ಒಂದೇ ರೀತಿಯ ಪಾಠ ಅರ್ಥವಾಗುತ್ತಿದೆಯೇ? ಇಲ್ಲದಿದ್ದರೆ ಯಾವ ಮಗುವಿಗೆ ಯಾವ ವಿಧಾನ ಬೇಕು ಎಂದು ಯೋಚಿಸಬೇಕು. ಇದು ಮನೋವಿಜ್ಞಾನದ ಅತಿ ದೊಡ್ಡ ಪ್ರಾಯೋಗಿಕ ಅನ್ವಯ. ನಿಮ್ಮ ತರಗತಿಯೇ ಪ್ರಯೋಗಶಾಲೆ. ಈಗ ಮನೋವಿಜ್ಞಾನವನ್ನು ನಾವು ಒಂದು ಕಾಮನ್ ವಿಷಯಗಳ ರೀತಿಯಲ್ಲಿ ಓದಿದಾಗ ಅರ್ಥ ಆಗಲ್ಲ. ಇದೊಂದು ಪ್ರಾಯೋಗಿಕ ವಿಷಯ ಅನ್ನೋದನ್ನು ತಲೆಯಲ್ಲಿಟ್ಟುಕೊಂಡು ಓದಿದಾಗ ಮನೋವಿಜ್ಞಾನದಷ್ಟು ಸರಳವಾಗಿ ಬೇರೆ ಯಾವ ವಿಷಯವೂ ಅರ್ಥ ಆಗಲ್ಲ. ಅದು ಮನೋವಿಜ್ಞಾನದ ಸಾಮರ್ಥ್ಯ ಮತ್ತು ಶಕ್ತಿ. ಅದನ್ನು ಅರ್ಥೈಸ್ಕೊಳ್ಳಿ. ನೀವು ಒಬ್ಬ ಟೀಚರ್ ಆಗಿ ಟೀಚ್ ಮಾಡುವಾಗ ನಿಮ್ಮ ತರಗತಿಯಲ್ಲಿರುವ ವಿವಿಧ ರೀತಿಯ ಮಕ್ಕಳ ಇಂಡಿವಿಜುವಲ್ ಡಿಫ್ರೆನ್ಸಸ್ಗಳನ್ನು ಗಮನಿಸಿ. ಎಲ್ಲ ಮಕ್ಕಳಿಗೂ ನೀವು ಕೊಡ್ತಕ್ಕಂಥ ಹೋಮ್ವರ್ಕ್ ಮಾಡಲಿಕ್ಕೆ ಸಾಧ್ಯವಾ ವಿಚಾರ ಮಾಡಿ. ಸಾಧ್ಯವಿಲ್ಲ, ವೈಯಕ್ತೀಕರಿಸಿದ ಹೋಮ್ವರ್ಕ್ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ಬಂದಾಗ ಅದು ವೈಯಕ್ತಿಕ ಭಿನ್ನತೆಗಳಿಗೆ ಕಾರಣವಾಗಿ ಕೊಡಬೇಕು. ಪಾಠ ಮಾಡುವಾಗ ನಿಮ್ಮನ್ನು ನೀವು ಒಂದು ಪ್ರಯೋಗಶಾಲೆ, ನೀವು ಒಬ್ಬರು ಮನೋವಿಜ್ಞಾನಿ, ನಿಮ್ಮ ಮುಂದಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಮನೋವಿಜ್ಞಾನದಿಂದ, ಮನೋವೈಜ್ಞಾನಿಕ ಏನಂತಾರೆ ಡಿಸಾರ್ಡರ್ಗಳಿಂದ ಬಳಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು. ಅವರಿಗೆ ಪರಿಹಾರವಾಗಿ ನೀವು ಮನೋವಿಜ್ಞಾನಿಯಾಗಿ ಏನು ಮಾಡ್ತೀರಿ ಅನ್ನೋದನ್ನು ಕಲ್ಪಿಸ್ಕೊಳ್ತಾ ಮನೋವಿಜ್ಞಾನವನ್ನು ಓದಿ. ಆಗ ಮನೋವಿಜ್ಞಾನ ನಿಮಗೆ ಸರಳವಾಗಿ ಅರ್ಥವಾಗುತ್ತೆ. ಪಾಯಿಂಟ್ ನಂಬರ್ 4 ಏನಿದೆ? ದೈನಂದಿನ ಜೀವನದ ಉದಾಹರಣೆಗಳು, ರಿಯಲ್ ಲೈಫ್ ಎಕ್ಸಾಂಪಲ್ಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನನ್ನ ಪ್ರಕಾರ. ಮನೋವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಕಲಿಯಲಿಕ್ಕೆ ಅತ್ಯಂತ ಸರಳ ಮತ್ತು ಅತ್ಯಂತ ಉಚಿತವಾದ ವಿಧಾನ ಯಾವುದಾದರೂ ಇದ್ದರೆ ಮನೋವಿಜ್ಞಾನದ ಪ್ರತಿ ಅಂಶಗಳನ್ನು, ಪ್ರತಿ ತತ್ವಗಳನ್ನು ನೀವು ದೈನಂದಿನ ಜೀವನದ ಉದಾಹರಣೆಗಳೊಂದಿಗೆ ಸೇರ್ಪಡೆಗೊಳಿಸಿ ಅಭ್ಯಾಸ ಮಾಡಿ ನೋಡಿ. ಮನೋವಿಜ್ಞಾನ ಎಷ್ಟು ಅದ್ಭುತವಾಗಿದೆ ಅಂತ ಅರ್ಥ ಆಗುತ್ತೆ. ಆಗ ಕೆಲವು ಉದಾಹರಣೆ ಇದ್ದಾವೆ ನೋಡಿ. ಪ್ರೇರಣೆ, ಮೋಟಿವೇಶನ್. ನಿಮಗೆ ಓದಲು ಆಸಕ್ತಿ ಇಲ್ಲದಿದ್ದಾಗ ನಿಮ್ಮನ್ನು ನೀವು ಹೇಗೆ ಪ್ರೇರೇಪಿಸಿಕೊಳ್ಳುತ್ತೀರಿ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಇದು ಪ್ರಶ್ನೆ ಕೇಳಿದಾಗ ಇಲ್ಲ ಸರ್ ನಮಗೆ ಏನು ಪ್ರೇರಣೆ ಇದ್ದರೂ ಆಸಕ್ತಿನೇ ಇಲ್ಲ ಅಂದರೆ ಅದು ಬೇರೆ. ಅದೇನಂತಾರೆ ಅಪವಾದ, ಎಕ್ಸೆಪ್ಷನಲ್ ಕೇಸ್ ಅಂತೀವಲ್ಲ, ಹಾಗೆ ಆಗಬೇಡಿ.
ಓದಲಿಕ್ಕೆ ಆಸಕ್ತಿ ಒಂದೊಂದು ಬಾರಿ ಇರುತ್ತೆ, ಒಂದೊಂದು ಬಾರಿ ಇರಲ್ಲ. ಬಟ್ ಇರದೇ ಇರುವಾಗ ಯಾವ ಕಾರಣಗಳನ್ನು, ಯಾವ ಕಾರ್ಯಗಳನ್ನು ಮಾಡಿ ನೀವು ಆಸಕ್ತಿಯನ್ನು ತರಿಸ್ಕೊಳ್ತೀರಿ, ಅದು ಮುಖ್ಯ. ಆಂತರಿಕವಾದ ಆಸಕ್ತಿಯೋ ಪ್ರೇರಣೆಯೋ ಅಥವಾ ಅದು ಬಾಹ್ಯ ಪ್ರೇರಣೆಯೋ, ನನಗೆ ನಮ್ಮ ತಂದೆಯವರು ಏನಾದರೂ ಕೊಡಿಸ್ತಾರೆ, ತಾಯಿಯವರು ಏನಾದರೂ ಕೊಡಿಸ್ತಾರೆ, ಅಥವಾ ನಾನು ಈ ಅಭ್ಯಾಸವನ್ನು ಮಾಡಿಬಿಟ್ರೆ ಅಲ್ಲಿ ಒಂದು ಏನೋ ಐಸ್ ಕ್ರೀಮ್ ಇಟ್ಟಿದ್ದೇನೆ, ಐಸ್ ಕ್ರೀಮನ್ನು ತಿಂತೇನೆ ಅನ್ನೋ ಕಾರಣದಿಂದ ನೀವು ಪ್ರೇರೇಪಣೆಗೊಳಗಾಗ್ತೀರೋ, ಅಥವಾ 2026ರಲ್ಲಿ ಶಿಕ್ಷಕರ ನೇಮಕಾತಿ ಆಗುತ್ತೆ, ಆ ನೇಮಕಾತಿಯಲ್ಲಿ ನಾನೊಬ್ಬ ಶಿಕ್ಷಕಿ ಆಗಲೇಬೇಕು, ನಾನೊಬ್ಬ ಶಿಕ್ಷಕನಾಗಲೇಬೇಕು ಅನ್ನುವ ಆಂತರಿಕ ಪ್ರೇರಣೆಯಿಂದ ನೀವು ಪ್ರೇರೇಪಿಸ್ಕೊಳ್ತೀರೋ, ಇಟ್ ಡಿಪೆಂಡ್ಸ್ ಅಪಾನ್ ಯು ಆ್ಯಂಡ್ ಯುವರ್ ಮೆಚುರಿಟಿ ಆ್ಯಂಡ್ ಯುವರ್ ಮೋಟಿವೇಶನ್. ಅದಕ್ಕಾಗಿ ನಿಮಗೆ ಯಾವ ರೀತಿಯ ಮೋಟಿವೇಶನ್ ದೊರಕುತ್ತೆ, ನೀವು ಆಂತರಿಕ ಪ್ರಕಾರದವರು ಬಾಹ್ಯ ಪ್ರಕಾರದವರು ನೋಡಿ. ಸ್ಮೃತಿ ಮತ್ತು ಮರೆವು, ಮೆಮೊರಿ ಆ್ಯಂಡ್ ಫಾರ್ಗೆಟಿಂಗ್. ನೀವು ಪರೀಕ್ಷೆಯಲ್ಲಿ ಒಂದು ಉತ್ತರವನ್ನು ಮರೆತಾಗ ಅದಕ್ಕೆ ಕಾರಣ ಏನಿತ್ತು ವಿಚಾರ ಮಾಡಿ. ಪರೀಕ್ಷೆ ಬರೀಲಿಕ್ಕೆ ಕುಳಿತುಕೊಳ್ತೀರಿ, ಪರೀಕ್ಷೆ ಬರೆದ್ರಿ, ಕೆಲವು ಉತ್ತರಗಳನ್ನು ಭಾಳಷ್ಟು ಬಾರಿ ಓದಿದ್ದೆ ಆದರೂ ಅದು ನೆನಪಾಗಲಿಲ್ಲ, ಏಕೆ? ಕಾರಣ ಏನಿರಬಹುದಾಗಿತ್ತು? ಹಸ್ತಕ್ಷೇಪವೋ ಅಥವಾ ಬಳಕೆ ಇಲ್ಲದ್ದಕ್ಕೋ? ಹಸ್ತಕ್ಷೇಪ ಅಂದರೆ ಬೇರೆ ವಿಷಯದ ಏನಾದರೂ ಜ್ಞಾನ ಅಲ್ಲಿ ಹಸ್ತಕ್ಷೇಪ ಮಾಡಿ ಮರೆವಿಗೆ ಕಾರಣವಾಯಿತು. ಇದಾವಲ್ಲ ಅವರೋಧಗಳಿದ್ದಾವಲ್ಲ, ಮುಮ್ಮುಖ ಹಿಮ್ಮುಖ ಅವರೋಧಗಳು ಓದ್ತೇವೆ ನಾವಿನ್ನು ಮುಂದೆ. ಹಾಗೆ ಒಟ್ಟಾರೆಯಾಗಿ ಒಮ್ಮೆ ಓದಿದ ವಿಷಯವನ್ನು ನಾನು ಬಳಕೆಯೇ ಮಾಡಿಲ್ಲ, ಆ ಕಾರಣಕ್ಕಾಗಿ ನನಗೆ ನೆನಪಿಗೆ ಬರಲಿಲ್ಲವೋ? ದಿಸ್ ಈಸ್ ದ ಪಾಯಿಂಟ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಅನುಭವಗಳನ್ನೇ ಉದಾಹರಣೆಯಾಗಿಸಿಕೊಂಡಾಗ ಮನೋವಿಜ್ಞಾನ ನಿಮಗೆ ಮೈಸೂರು ಪಾಕ್ ಆಗುತ್ತೆ. ಓಕೆ, ಅಷ್ಟು ಸರಳವಾದಂಥ ವಿಷಯ, ಅಷ್ಟು ಅದ್ಭುತವಾದಂಥ ವಿಷಯ. ಕೇವಲ ನೀವು ಅಭ್ಯಾಸಕ್ಕಾಗಿ ಓದುವುದಾದರೆ ಪರೀಕ್ಷೆಗಾಗಿ ಓದುವುದಾದರೆ ಮನೋವಿಜ್ಞಾನ ಓದಬೇಡಿ. ಇದನ್ನು ಜೀವನಕ್ಕಾಗಿ ಓದಿ, ಜೀವನದ ಉದ್ಧಾರಕ್ಕಾಗಿ ಓದಿ, ಜೀವನದ ವ್ಯಕ್ತಿತ್ವ, ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವದ ಬೆಳವಣಿಗೆಗಾಗಿ ಮನೋವಿಜ್ಞಾನ ಓದಿ. ಉಳಿದ ವಿಷಯಗಳು ಹೇಗೆ ಓದಬೇಕನ್ನೋದನ್ನು ತಿಳ್ಕೊಳ್ಳುವುದಕ್ಕೆ ಮನೋವಿಜ್ಞಾನವನ್ನು ಅಭ್ಯಾಸ ಮಾಡಿ. ಆಗ ಮನೋವಿಜ್ಞಾನ ಏನು, ಎತ್ತ, ಎಷ್ಟು ಅದ್ಭುತ ಅನ್ನೋದು ಅರ್ಥ ಆಗುತ್ತೆ. ಓಕೆ, ಪಾಯಿಂಟ್ ನಂಬರ್ 5 ನೋಡಿ ಏನಿದೆ. ಪಾಯಿಂಟ್ ನಂಬರ್ 5, ಕಿರುನಾಟಕ ಅಥವಾ ಸಂಭಾಷಣೆ, ರೋಲ್ ಪ್ಲೇ ಆರ್ ಕನ್ವರ್ಸೇಷನ್ ಏನು? ಸ್ನೇಹಿತರೊಂದಿಗೆ ಚರ್ಚಿಸುವಾಗ ಒಬ್ಬರು ಶಿಕ್ಷಕರಾಗಿ ಇನ್ನೊಬ್ಬರು ಗೊಂದಲದಲ್ಲಿರುವಂಥ ವಿದ್ಯಾರ್ಥಿಯಂತೆ ನಟನೆ ಮಾಡಬೇಕು. ಆ ವಿದ್ಯಾರ್ಥಿಯ ಸಮಸ್ಯೆಯನ್ನು ಮನೋವಿಜ್ಞಾನದ ಯಾವ ತತ್ವದ ಮೂಲಕ ಬಗೆಹರಿಸಬಹುದಾಗಿತ್ತು ಎನ್ನುವುದನ್ನು ಚರ್ಚಿಸಿ ಇದು ಪರೀಕ್ಷೆಯಲ್ಲಿ ಬರುವ ಸನ್ನಿವೇಶ ಆಧಾರಿತ ಕೇಸ್ ಸ್ಟಡಿ ಪ್ರಶ್ನೆಗಳಿಗೆ ಉತ್ತರಿಸಲು ಸಹಾಯ ಮಾಡುತ್ತದೆ. ನೀವಿಬ್ಬರು ಇರ್ತೀರಿ ಅಥವಾ 3 ಜನ ಇರ್ತೀರಿ, 4 ಜನ ಇರ್ತೀರಿ, ಫ್ರೆಂಡ್ಸ್ ಗ್ರೂಪ್ ಇರುತ್ತೆ, ಗೆಳೆಯರು ಇದ್ದೇ ಇರ್ತಾರೆ. ಅವರೊಂದಿಗೆ ವಿಚಾರವನ್ನು ಚರ್ಚೆ ಮಾಡಿ. ಒಬ್ಬರು ವಿದ್ಯಾರ್ಥಿಯಾಗಿ ಒಬ್ಬರು ಶಿಕ್ಷಕರಾಗಿ, ನನಗೆ ಈ ಸಮಸ್ಯೆ ಇದೆ, ನನಗೆ ಓದಲಿಕ್ಕೆ ಬರ್ತಿಲ್ಲ, ನಾನು ತಪ್ಪಾಗಿ ಓದ್ತಿದ್ದೇನೆ, ಏನು ಮಾಡಬೇಕು? ಓಕೆ, ದಿಸ್ ಈಸ್ ಡಿಸ್ಲೆಕ್ಸಿಯಾ, ಇದಕ್ಕೆ ಪರಿಹಾರಗಳೇನು? ನಾನು ಹೇಳ್ತೇನೆ, ಕೇಳು, ಹೀಗೆ ಮಾಡು. ನನಗೆ ಅಂಕಗಣಿತದ ಸಮಸ್ಯೆಗಳು ಬರ್ತಿಲ್ಲ, ಬಿಡಿಸ್ಲಿಕ್ಕೆ ಆಗ್ತಿಲ್ಲ, ಕೈಲ ಎಲ್ಲಿ ಕೊಡಬೇಕು, 10 ಎಲ್ಲಿ ಕಳಿಬೇಕು, ಎಲ್ಲಿ ಕೂಡಬೇಕು ಗೊತ್ತಾಗ್ತಾ ಇಲ್ಲ, ಡಿಸ್ಕ್ಯಾಲ್ಕುಲಿಯಾ, ಇದಕ್ಕೆ ಪರಿಹಾರ ಏನು? ಹೀಗಿದೆ, ಪರಿಹಾರ ಮಾಡಿ. ಈ ರೀತಿ ಮನೋವಿಜ್ಞಾನವನ್ನು ಅರ್ಥೈಸ್ಕೊಳ್ತಾ ಸಂಪೂರ್ಣವಾಗಿ ಪರಿಕಲ್ಪನೆಯನ್ನು ಗ್ರಹಿಸ್ತಾ ಓದಿದಾಗ ಮನೋವಿಜ್ಞಾನ ಒಂದು ಅದ್ಭುತ ವಿಷಯ. ಓಕೆ, ನೆಕ್ಸ್ಟ್ ಪಾಯಿಂಟ್ ನಂಬರ್ 6, ಕಲಿಕಾ ಸಾಮಗ್ರಿಗಳ ಬಳಕೆ, TLM ಅಪ್ಲಿಕೇಶನ್ ಅಂತ ಇದೆ. ಕಲಿಕೆಯಲ್ಲಿ ದೃಶ್ಯ ಶ್ರವಣ ಉಪಕರಣಗಳ ಮಹತ್ವವನ್ನು ಓದಿದಾಗ ನೀವೇ ಒಂದು ಸಣ್ಣ ಪಾಠಕ್ಕೆ ಕೇವಲ ಮಾತು ಮತ್ತು ಇನ್ನೊಂದು ಪಾಠಕ್ಕೆ ಚಿತ್ರಗಳನ್ನು ಬಳಕೆ ಮಾಡಿ ನೋಡಿ. ಒಂದು ಪಾಠ ಮಾಡಿ ಕೇವಲ ಮಾತುಗಳ ಮೂಲಕ ಹೇಳಿ, ಇನ್ನೊಂದು ಪಾಠ ಮಾಡಿ ಅದೇ ಪಾಠ ಮಾಡಿ ಚಿತ್ರಗಳನ್ನು ಬಳಕೆ ಮಾಡಿ. ವಿದ್ಯಾರ್ಥಿಗಳ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸವಾಗ್ತದಲ್ಲ, ಅದೇ ಮನೋವಿಜ್ಞಾನದ ಪಾಠ. ಚಿತ್ರ ಬಳಕೆ ಮಾಡಿದಾಗ ಚೇಂಜ್ ಆಗುತ್ತಲ್ಲ. ನೀವು ಓದ್ತಕ್ಕಂಥ ಪುಸ್ತಕದಲ್ಲಿ ಚಿತ್ರಗಳಿರೋದಿಲ್ಲ, ಅದಕ್ಕಾಗಿ ನಿಮ್ಮ ಕೈಲಿರ್ತಕ್ಕಂಥ ಮೊಬೈಲ್ನಲ್ಲಿ ಆ ಪಾಠವನ್ನು ಓದುವಾಗ ಅದಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನು ನೋಡಿ ಅಭ್ಯಾಸ ಮಾಡಿ.
ಓಕೆ, ಈ ರೀತಿ ಓದುವ ಪ್ರತಿಯೊಂದು ವಿಷಯವನ್ನು ನಿಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಅನ್ವಯಿಸಿ ನೋಡಿದಾಗ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಹೇಗೆ ತಿರುಗಿಸಿ ಕೇಳಿದರೂ ನೀವು ಆತ್ಮವಿಶ್ವಾಸದಿಂದ ಉತ್ತರಿಸಬಲ್ಲಿರಿ. ನೋಡಿ, ಈ 6 ಪಾಯಿಂಟ್ಗಳು ಅದ್ಭುತಗಳು. ಮನೋವಿಜ್ಞಾನವನ್ನು ಅಭ್ಯಾಸ ಮಾಡುವ 6 ದಾರಿಗಳಿವೆಲ್ಲ. ಈ ದಾರಿಗಳ ಮೂಲಕ ನೀವು ಕ್ರಮಿಸಿದಾಗ ಮನೋವಿಜ್ಞಾನ ನಿಮಗೆ ಅತ್ಯಂತ ಸರಳವಾದ, ಅತ್ಯಂತ ಇಷ್ಟವಾಗುವ ವಿಷಯವಾಗುವುದರಲ್ಲಿ ಸಂಶಯವೇ ಇಲ್ಲ. ಯಾವ ರೀತಿ ಪ್ರಶ್ನೆ ಬಂದಾಗಲೂ ಕೂಡ ನೀವು ಅಲ್ಲಿ ಆನ್ಸರ್ ಮಾಡ್ತೀರಿ. ಕೆಲವು ಕಾನ್ಸೆಪ್ಟ್ಗಳು ಮಾತ್ರ ಮನೋವಿಜ್ಞಾನದ ಟಫ್ ಇದ್ದಾವೆ, ಅವುಗಳನ್ನು ನಾನು ಅತ್ಯಂತ ಸರಳವಾಗಿ ಹೇಳಿಕೊಡ್ತೇನೆ. ಅವುಗಳನ್ನು ಅಭ್ಯಾಸ ಮಾಡಿದ ನಂತರ ಮುಂದೆ ಬರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ಸಾಮಾನ್ಯವಾಗಿ ಅಭ್ಯಾಸ ಮಾಡಬಹುದು. ನೀವು ಈ ರೀತಿ ಎಕ್ಸಾಂಪಲ್ಗಳನ್ನು ಮಾಡಿಕೊಂಡು ದೈನಂದಿನ ಜೀವನಕ್ಕೆ ಲಿಂಕ್ ಮಾಡಿಕೊಂಡು ತರಗತಿಯ ವಾತಾವರಣದಲ್ಲಿ ನಿಮ್ಮನ್ನು ಒಡ್ಡಿಕೊಂಡು ಹೀಗೆ ಹಲವಾರು ಅಂಶಗಳನ್ನು ಅರ್ಥ ಮಾಡ್ಕೊಳ್ತಾ ಓದಿದಾಗ ಮನೋವಿಜ್ಞಾನ ಸರಳವಾಗಿ ಅರ್ಥವಾಗಿ ಆಗುತ್ತೆ. ಸಂಭಾಷಣೆಯ ರೂಪದಲ್ಲಿ, ದೈನಂದಿನ ಜೀವನದ ಉದಾಹರಣೆ ರೂಪದಲ್ಲಿ ಪಾಠ ಮಾಡುವಾಗ ಅದನ್ನು ಅನ್ವಯಿಸಿ ಸ್ವಯಂ ವಿಶ್ಲೇಷಣೆ ಮಾಡಿಕೊಂಡು ನಿಮ್ಮನ್ನು ನೀವೇ ನಿಮ್ಮ ಬಾಲ್ಯವನ್ನು ಒಡ್ಡಿಕೊಂಡು, ಅಂದರೆ ಪ್ರಯೋಗಕ್ಕೆ ಒಡ್ಡಿಕೊಂಡು, ಮನೆಯನ್ನು ಮಗುವನ್ನು ಒಂದು ಪ್ರಯೋಗಾಲಯ ಮಾಡಿಕೊಂಡು ಅಭ್ಯಾಸ ಮಾಡಿದಾಗ ಮನೋವಿಜ್ಞಾನ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಷಯವಾಗಿ ನಿಲ್ಲುತ್ತೆ. ಇದು ಮನೋವಿಜ್ಞಾನವನ್ನು ನೋಡುವಂಥ, ಓದುವಂಥ ದೃಷ್ಟಿಕೋನ, ಪರ್ಸ್ಪೆಕ್ಟಿವ್, ಇದು ವಿಷನ್ ಅಂತ ಕರಿತೀವಿ. ಇಷ್ಟು ಮಾಡಿದರೆ ಸಾಕು, ಮನೋವಿಜ್ಞಾನ ಸರಳವಾಗಿ ಅರ್ಥ ಆಗುತ್ತೆ. ಈಗ ಶುರು ಮಾಡೋಣ ಮನೋದರ್ಶನದ ನಮ್ಮ ಮೊದಲ ತರಗತಿ. ಓಕೆ, ಬನ್ನಿ ಏನಿದೆ ನೋಡೋಣ ಮನೋದರ್ಶನದಲ್ಲಿ. ಎಸ್, ನೋಡಿ, ಈ ಒಂದು ಅಧ್ಯಾಯದಲ್ಲಿ ಪ್ರಮುಖವಾಗಿ ನಾವು ಮನೋವಿಜ್ಞಾನದ ಅರ್ಥ, ಮೀನಿಂಗ್ ಆಫ್ ದಿ ಸೈಕಾಲಜಿ, ಪರಿಕಲ್ಪನೆ, ಕಾನ್ಸೆಪ್ಟ್ ಆಫ್ ದಿ ಸೈಕಾಲಜಿ, ಸಾಗಿ ಬಂದ ದಾರಿ, ಇವೆಲ್ಲವನ್ನು ನೋಡ್ತೇವೆ. ಮನೋದರ್ಶನದಲ್ಲಿ ನೋಡ್ತಕ್ಕಂಥ ಮುಖ್ಯ ಅಂಶಗಳು. ಮೊದಲನೇದಾಗಿ ನೋಡ್ತಾ ಸಾಗೋಣ ಏನಿದೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಂತಂದಾಗ, ಒಬ್ಬ ವ್ಯಕ್ತಿಯನ್ನು ನಾವು ಹಲವಾರು ಸನ್ನಿವೇಶಗಳಲ್ಲಿ, ಹಲವಾರು ವಿಚಾರಗಳಲ್ಲಿ ಅಭ್ಯಾಸ ಮಾಡ್ತಾ ಸಾಗ್ತೀವಿ. ಆ ಅಭ್ಯಾಸ ಮಾಡ್ತಾ ಸಾಗುವಾಗ ನಾವು ನೋಡಬೇಕಾದ್ರೆ ಮೂಲತಃ ಮನೋವಿಜ್ಞಾನ ಒಂದು ತತ್ವಶಾಸ್ತ್ರದ ಭಾಗವಾಗಿತ್ತು. ಇಟ್ ಈಸ್ ಎ ಪಾರ್ಟ್ ಆಫ್ ವಾಟ್ ವಿ ಕಾಲ್ ತತ್ವಶಾಸ್ತ್ರ, ಫಿಲಾಸಫಿ ಅಂತ ಹೇಳ್ತೀವಿ. ತತ್ವಶಾಸ್ತ್ರದ ಭಾಗ ಇದು. ನೋಡಿ, ಇಷ್ಟು ತತ್ವಶಾಸ್ತ್ರ ಇದೆ ಅಂದರೆ ಇದರ ಭಾಗ ಮಾತ್ರ ಮನೋವಿಜ್ಞಾನವಾಗಿತ್ತು, ಇನ್ಕ್ಲೂಡ್ ಇತ್ತು, ಅದರಲ್ಲಿ ಸೇರ್ಪಡೆಯಾಗಿತ್ತು. ಮೊದಲು ಆರಂಭಿಕ ಹಂತಗಳಲ್ಲಿ ಮನೋವಿಜ್ಞಾನ ತತ್ವಶಾಸ್ತ್ರದ ಮೂಲ ಭಾಗ. ನಂತರ ಇದೇ ಇಂದು ಸ್ವತಃ ಒಂದು ಮೂಲ ಶಾಖೆಯಾಗಿ ಬೆಳೆದು ನಿಂತಿದೆ. ಒಂದು ಸಪರೇಟ್ ವಿಷಯವಾಗಿಯೇ ಈ ಸದ್ಯಕ್ಕೆ ಈ ಒಂದು ಶಾಸ್ತ್ರ ಬೆಳೆದು ನಿಂತಿದೆ. ನೋಡಿ, ತತ್ವಶಾಸ್ತ್ರದ ಮೂಲ ಶಾಖೆಯಾಗಿರ್ತಕ್ಕಂಥ, ಒಂದು ಮೂಲ ಭಾಗವಾಗಿರ್ತಕ್ಕಂಥ ವಿಷಯ ಮನೋವಿಜ್ಞಾನ ಈಗ ಒಂದು ಸಪರೇಟ್ ಶಾಖೆಯಾಗಿ ಅದು ನಿಂತುಕೊಂಡಿದೆ. ಅಂದಿನ ತತ್ವಶಾಸ್ತ್ರಜ್ಞರು ಇದನ್ನು ಆತ್ಮದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಆಸಕ್ತರಾಗಿದ್ದರು. ತತ್ವಶಾಸ್ತ್ರ ಅಂದರೆ ಏನು? ಜೀವನದ ಅನಂತ, ಇಟ್ ಮೀನ್ಸ್ ಇನ್ಫಿನೈಟ್ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕತಕ್ಕಂಥ ಶಾಸ್ತ್ರ. ನಾವು ಯಾಕೆ ಹುಟ್ಟಿದ್ವಿ, ನಮ್ಮ ಜೀವನದ ಉದ್ದೇಶ ಏನು, ನಿಜವಾಗಿ ದೇವರು ಇದ್ದಾನೆಯೇ ಅಥವಾ ದೇವರು ಇಲ್ಲವೇ, ಇದ್ದರೆ ಹೇಗೆ, ಇಲ್ಲದಿದ್ದರೆ ಹೇಗೆ, ಯಾವುದನ್ನು ನಂಬಬೇಕು, ನಾನು ಎಷ್ಟು ಪ್ರಮಾಣಕ್ಕೆ ಉದ್ಧಾರ ಆಗಿದ್ದೇನೆ, ಎಷ್ಟು ಹಾಳಾಗಿದ್ದೇನೆ, ಹೇಗಿದ್ದೇನೆ, ತನ್ನ ವೈಯಕ್ತಿಕ ಆಲೋಚನೆಗಳನ್ನು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಕಟ್ಟಿ ನೋಡ್ತಕ್ಕಂಥ ಶಾಸ್ತ್ರ ತತ್ವಶಾಸ್ತ್ರ. ಅಂಥ ಶಾಸ್ತ್ರದ ಭಾಗವಾಗಿ ಮನೋವಿಜ್ಞಾನ ಇತ್ತು. ಮುಂದೆ ಮೂಲ ಶಾಖೆಯಾಗಿ ಬೆಳವಣಿಗೆ ಆಯಿತು. ಆ ಬೆಳವಣಿಗೆ ಆಗೋದ್ರಿಂದ ಅನಾದಿ ಕಾಲದಲ್ಲಿ ಇದು ಆತ್ಮಶಾಸ್ತ್ರ ಎನಿಸಿಕೊಳ್ಳುತ್ತಿತ್ತು. ಯಾಕೆ ಅಂದರೆ ಆ ಕಾಲದಲ್ಲಿರ್ತಕ್ಕಂಥ ತತ್ವಶಾಸ್ತ್ರಜ್ಞರು ಆತ್ಮದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಬೇಕು, ಅಧ್ಯಯನ ಮಾಡಿಕೊಳ್ಬೇಕು ಅನ್ನುವುದರಲ್ಲಿ ಅತ್ಯಂತ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದರು. ಆ ಕಾರಣಕ್ಕಾಗಿ ಇದು ಆತ್ಮಶಾಸ್ತ್ರ ಎನಿಸಿಕೊಂಡಿತ್ತು. ಯಾರು ಆ ತತ್ವಶಾಸ್ತ್ರಜ್ಞರು ಅಂದರೆ, ನೋಡಿ, ಗ್ರೀಸ್ ದೇಶದ ಸಾಕ್ರಟಿಸ್, ಪ್ಲೇಟೋ, ಅರಿಸ್ಟಾಟಲ್, ಅಲೆಕ್ಸಾಂಡರ್ ಇವರೆಲ್ಲ ಶ್ರೇಷ್ಠ ತತ್ವಶಾಸ್ತ್ರಜ್ಞರು ಆ ಕಾಲದಲ್ಲಿ. ಡೆಮಾಕ್ರಟಿಸ್ ಕೂಡ ಮೊದಲ ತತ್ವಶಾಸ್ತ್ರಜ್ಞ ಅಂತ ನಾವು ಡೆಮಾಕ್ರಟಿಸ್ನನ್ನು ಕರಿತೇವೆ. ಡೆಮಾಕ್ರಟಿಸ್ ನೋಡಿ,
ಡೆಮೋಕ್ರಟಿಸ್ ಏನು ಮಾಡ್ದ? ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಆತ್ಮದ ಕಣಗಳು ಮತ್ತು ದೇಹದ ಕಣಗಳಿಂದ ಮಾಡಲ್ಪಟ್ಟಿದ್ದಾನೆ ಅಂತ ಹೇಳ್ತಾನೆ ಆತ. ವ್ಯಕ್ತಿ ಹೇಗಾಗಿದ್ದಾನೆ? ಆತ್ಮದ ಕಣ ಪ್ಲಸ್ ದೇಹದ ಕಣ ಇವೆರಡು ಸೇರಿ ವ್ಯಕ್ತಿಯಾಗಿದ್ದಾನೆ ಅಂತ ಹೇಳಿದವನು ಯಾರು ಅಂದರೆ ಡೆಮೋಕ್ರಟಿಸ್. ಅದಕ್ಕಾಗಿ ಆತ್ಮದ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಓಡಾಡ್ದ. ಆತ್ಮದ ಸ್ವರೂಪ ಸಿಗಲಿಲ್ಲ. ಆತ್ಮದ ಸ್ವರೂಪವನ್ನು ನಿರ್ದಿಷ್ಟ ಪದಗಳಲ್ಲಿ ವ್ಯಾಖ್ಯಾನಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ನಂತರದ ತತ್ವಶಾಸ್ತ್ರಜ್ಞರು ಈ ಅಭಿಪ್ರಾಯವನ್ನು ಒಪ್ಪಿಕೊಳ್ಳಲಿಲ್ಲ. ಆತ್ಮದ ವಿಜ್ಞಾನವೆಂಬುದು ಮನೋವಿಜ್ಞಾನದ ಶಾಖೆ ಅನ್ನೋದನ್ನು ಕೈ ಬಿಟ್ಟುಬಿಟ್ರು. ಆತ್ಮದ ವಿಜ್ಞಾನ ಅಲ್ಲ, ಅದು ತಪ್ಪು. ಡೆಮೋಕ್ರಟಿಸ್ ಹೇಳಿ ತಪ್ಪು, ಆತನ ವಿಚಾರಗಳು ತಪ್ಪು, ಕೈ ಬಿಡೋಣ ಇದನ್ನು ಅಂತ ಕೈ ಬಿಟ್ಟರು. ಓಕೆ, ಅಂದಿನ ಆ ತತ್ವಶಾಸ್ತ್ರಜ್ಞರಲ್ಲಿ ಮುಂದೆ ಮುಂದೆ ಬರ್ತಕ್ಕಂಥ ಕೆಲವು ತತ್ವಶಾಸ್ತ್ರಜ್ಞರಲ್ಲಿ ವಿಚಾರ ಬಂತು, ಇಲ್ಲ ಮನೋವಿಜ್ಞಾನ ಅನ್ನೋದೊಂದು ಮನಸ್ಸಿನ ವಿಜ್ಞಾನ, ಇದೊಂದು ಮನಸ್ಸಿನ ಅಧ್ಯಯನ ಅಂತ ಅವ್ರ ವಿಚಾರ. ನೋಡೋಣ ಯಾರು ಹೇಳಿದರು, ಏನಾಯಿತು ಅಂತೇಳಿ ನೋಡಿ. ಅದಕ್ಕೂ ಪೂರ್ವದಲ್ಲಿ ನಾವು ಆ ಶಬ್ದಶಾಸ್ತ್ರವನ್ನು ತಿಳ್ಕೊಳ್ಳೋಣ. ಶಬ್ದಶಾಸ್ತ್ರ ಏನು? ಮನೋವಿಜ್ಞಾನ ವ್ಯಕ್ತಿಯ ಆಂತರಿಕ ವರ್ತನೆಯನ್ನು ಅಧ್ಯಯನ ಮಾಡುವ ಶಾಸ್ತ್ರ. ಇಂಗ್ಲೀಷ್ನಲ್ಲಿ ಇದನ್ನು ಸೈಕಾಲಜಿ ಎಂಬ ಪದ PSYCHOLOGY ಎಂಬ ಪದ ಬಳಕೆ ಮಾಡ್ತೇವೆ. ಅದರಲ್ಲಿ ಎರಡು ಪದಗಳಿದ್ದಾವೆ, ಒಂದು ಸೈಕೆ, ಇನ್ನೊಂದು ಲಾಗಸ್. ವಾಟ್ ಈಸ್ ಸೈಕೆ? ಸೈಕೆ ಮೀನ್ಸ್ ಆತ್ಮ, ಲಾಗಸ್ ಮೀನ್ಸ್ ಅಧ್ಯಯನ. ಸೈಕೆ ಮೀನ್ಸ್ ಆತ್ಮ, ಲಾಗಸ್ ಮೀನ್ಸ್ ಅಧ್ಯಯನ. ಅಂದರೆ ಲಾಗಸ್ ಅಂದರೆ ಸ್ಟಡಿ ಅಂದರ್ಥ, ಆತ್ಮದ ಅಧ್ಯಯನದ ಶಾಸ್ತ್ರ. ಆತ್ಮವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ನಾವು ಮನೋವಿಜ್ಞಾನ ಅಂತ ಕರಿತೀವಿ. ಶಬ್ದಶಃ ಶಾಸ್ತ್ರದ ಪ್ರಕಾರ ಎಟಿಮಾಲಜಿ ಅಂತ ಕರಿತೀವಿ. ಎಟಿಮಾಲಜಿಕಲ್ಲಿ ಇಟ್ ಈಸ್ ವಾಟ್ ಸ್ಟಡಿ ಆಫ್ ಸೋಲ್ ಅಂತ ಕರೆಸ್ಕೊಳ್ಳುತ್ತೆ. ಸೋಲ್ ನೋಡಿ, ಸೋಲ್ ಸ್ಟಡಿ, ಸೈಕೆ ಬಿಕೇಮ್ ಸೋಲ್, ದೆನ್ ಲಾಗಸ್ ಬಿಕೇಮ್ ಸ್ಟಡಿ. ಹೀಗೆ ಆತ್ಮದ ಕುರಿತು ಅಧ್ಯಯನ ಮಾಡೋದು ಯಾವ ಶಾಸ್ತ್ರ ಅಂದರೆ ಮನೋವಿಜ್ಞಾನ ಅಂತ ಕರೆಸ್ಕೊಳ್ತೇವೆ. ಆರಂಭಿಕ ಹಂತಗಳಲ್ಲಿ ಇದು ಸಾಗಿ ಬಂದ ದಾರಿ ಹೇಗೆ ಅನ್ನೋದನ್ನು ನಾನು ಹಿಂದೆ ಹೇಳ್ತಿದ್ನಲ್ಲ ಅದೇ ಹೇಗೆ ಸಾಗಿ ಬಂತು ಅರ್ಥ. ಇದನ್ನು ಆತ್ಮದ ವಿಜ್ಞಾನ ಅಂಥೇಳಿ ಪ್ರಮುಖವಾಗಿ ಡೆಮೋಕ್ರಟಸ್, ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರೆಟಿಸ್ ಇವರೆಲ್ಲ ವಾದಿಸಿದರು. ಮುಂದೆ ಡಾಂಟೆ ಏನಂದ, ಇಲ್ಲ ಇದು ಆತ್ಮದ ಸ್ವರೂಪವನ್ನು ನೀವು ಹಿಡಿದಿಡಲಿಕ್ಕೆ ಸಾಧ್ಯ ಇಲ್ಲ, ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೇಗೆ ಇದು ಆತ್ಮದ ವಿಜ್ಞಾನವಾಗಲಿಕ್ಕೆ ಸಾಧ್ಯ? ಅಲ್ಲವೇ ಅಲ್ಲ, ಇದು ಮನಸ್ಸಿನ ವಿಜ್ಞಾನ, ಇದು ಮನಸ್ಸಿನ ಅಧ್ಯಯನ ಎಂಬ ವಾಕ್ಯವನ್ನು ನೀಡಿದ. ಮನಸ್ಸಿನ ವಿಜ್ಞಾನ ಇದು, ಆತ್ಮದಲ್ಲ ಅಂತ ಹೇಳ್ದ. ಮುಂದೆ ಅದು ಕೂಡ ಕೆಲವು ವರ್ಷಗಳ ಕಾಲ ಇತ್ತು. ಆನಂತರ ಅದು ಕೂಡ ಕೈ ಬಿಡಲಾಯಿತು. ಅದನ್ನು ಕೂಡ ಕೈಬಿಟ್ಟು ಮುಂದೆ ನೋಡಿ, ಮನಸ್ಸಿನ ವಿಜ್ಞಾನ ಅಂದರೂ ಕೈಬಿಟ್ರು, ಆತ್ಮದ ವಿಜ್ಞಾನ ಅಂದರೂ ಕೈಬಿಟ್ರು. ಆತ್ಮ ಹೋಯಿತು, ಮನಸ್ಸು ಹೋಯಿತು. ನೆಕ್ಸ್ಟ್ AB ಟಿಚ್ನರ್ ಮತ್ತು ವಿಲ್ಹೆಲ್ಮ್ ಊಂಟ್ ಅಂತಕ್ಕಂಥ ಇಬ್ಬರು ಮನೋವಿಜ್ಞಾನಿಗಳು ಬಂದು ಇದು ಪ್ರಜ್ಞೆಯ ವಿಜ್ಞಾನ ಅಂತ ಕರೆದರು. ಪ್ರಜ್ಞೆಯ ವಿಜ್ಞಾನ ಏನು? ಪ್ರಜ್ಞೆಯ ವಿಜ್ಞಾನ ನೋಡಿ, ಪ್ರತಿಯೊಬ್ಬ ವ್ಯಕ್ತಿ ದಿನನಿತ್ಯ ಹಲವಾರು ಚಟುವಟಿಕೆಗಳನ್ನು ಮಾಡ್ತಾನೆ, ಹಲವಾರು ಕೆಲಸಗಳನ್ನು ಮಾಡ್ತಾನೆ. ಅಲ್ಲಿ ಬಾಹ್ಯ ಪರಿಸರದ ಪ್ರಭಾವಗಳಿಗೆ ಪ್ರಜ್ಞಾನುಸ್ಥಿತಿಯನ್ನು ಪ್ರತಿಕ್ರಿಯಿಸ್ತಾನೆ. ಪ್ರಜ್ಞೆಯಿಂದಲೇ ಪ್ರತಿಕ್ರಿಯೆ ಕೊಡ್ತಾನೆ. ಯಾವುದೇ ಕೆಲಸ ಮಾಡಿದರೂ ಪ್ರಜ್ಞೆಯಿಂದಲೇ ಪ್ರತಿಕ್ರಿಯೆ ಮಾಡ್ತಾನೆ. ಅದಕ್ಕಾಗಿ ಮನೋವಿಜ್ಞಾನ ಪ್ರಜ್ಞಾನುಭವದ ವಿಜ್ಞಾನ. ಅದಕ್ಕಾಗಿ ಇದನ್ನು ನಾವು ಪ್ರಜ್ಞಾನುಸ್ಥಿತಿಯನ್ನು ಸಮಗ್ರ ವ್ಯಕ್ತಿತ್ವದ ಒಂದು ಭಾಗವಾಗಿ ನೋಡಬೇಕು. ಅದಕ್ಕಾಗಿ ಇದೊಂದು ಪ್ರಜ್ಞೆಯ ವಿಜ್ಞಾನ ಅಂತ ಹೇಳಿದರು ಅವರು. ಆಗ ನೆಕ್ಸ್ಟ್ ಏನು ಹೇಳಿದರು, ಇದಕ್ಕೇನು ವಾದ ಬಂತು ಅಂದರೆ, ಹೌದು ಪ್ರಜ್ಞೆ ಅನ್ನೋದು ಇಡೀ ವ್ಯಕ್ತಿತ್ವದ ಒಂದು ಭಾಗವಾಯಿತು, ಆದರೆ ಇಡೀ ವ್ಯಕ್ತಿತ್ವವಾಗಲಿಲ್ಲ. ಅದಕ್ಕಾಗಿ ಸಂಪೂರ್ಣ ಚಿತ್ರಣ ಕೊಡುವುದರಲ್ಲಿ ಪ್ರಜ್ಞೆ ಸೋತಿದೆ. ಅದಕ್ಕಾಗಿ ಇದು ಪ್ರಜ್ಞೆಯ ವಿಜ್ಞಾನವೂ ಕೂಡ ಅಲ್ಲವೇ ಅಲ್ಲ ಅಂತ ಹೇಳಿದರು. ಯಾವುದೇ ಒಂದು ಸಿದ್ಧಾಂತ ನಿಮಗೆ ಗೊತ್ತಿರಲಿ, ಯಾವುದೇ ಒಂದು ಸಿದ್ಧಾಂತ, ಎನಿ ಥೇರಿ ಜಗತ್ತಿನಲ್ಲಿ ಯಾವೆಲ್ಲ ಇದ್ದಾವೆಯೋ ಅವೆಲ್ಲವೂ ಮೊದಲಿಗೆ ಏನು ಮಾಡ್ತವೆ, ಒಂದು ಅವರ ಪ್ರಸ್ತಾಪವನ್ನು ಮಾಡ್ತವೆ. ಏನಿದೆ ಸಿದ್ಧಾಂತ, ಅದು ಒಂದು 10 ವರ್ಷ, 20 ವರ್ಷ, 100 ವರ್ಷ, 150 ವರ್ಷ ಸಾಗ್ಬೋದು. 100 ವರ್ಷ ಸಾಗ್ತು ಅಂದ್ಕೊಳ್ಳಿ. ಅದನ್ನು ಅಲ್ಲಗಳೆಯುವಂಥ ಒಬ್ಬ ಮನೋವಿಜ್ಞಾನಿ ಮತ್ತೊಬ್ಬ ಬರ್ತಾನೆ, ತನ್ನ ವಾದವನ್ನು ಮಂಡಿಸ್ತಾನೆ. ಅವನ ವಾದ ಆಗ ಸರಿಯಾಗುತ್ತೆ.
ಮತ್ತೆ 100-106 ವರ್ಷ ಸಾಗಿದ ನಂತರ ಮತ್ತೊಬ್ಬ ಮನೋವಿಜ್ಞಾನ ಬಂದು ಇದನ್ನು ಅಳ್ಳಗಳೆಯುವಂಥ ವಾದ ಬರುತ್ತೆ. ಹೀಗೆ ಸಾಗುತ್ತಾ ಬಂದದ್ದಿದು. ಅಂದರೆ ಮನೋವಿಜ್ಞಾನದ ಅರ್ಥ ಹೇಗೆ ಸಾಗುತ್ತಾ ಬಂತು, ಅರ್ಥ ಹೇಗೆ ಬದಲಾಗ್ತಾ ಬಂತು ಅನ್ನೋದನ್ನು ನೋಡ್ತಾ ಇದ್ದೀವಿ. ಆತ್ಮದ ವಿಜ್ಞಾನ ಆಯಿತು, ಅಲ್ಲ ಆಯಿತು. ಮನಸ್ಸಿನ ವಿಜ್ಞಾನ ಆಯಿತು, ಅಲ್ಲ ಆಯಿತು. ಪ್ರಜ್ಞೆಯ ವಿಜ್ಞಾನ ಆಯಿತು, ಅದನ್ನು ಕೂಡ ಅಲ್ಲ ಆಯಿತು. ಅದಕ್ಕಾಗಿ ಕೊನೆಗೆ ಬಂದವರು ನಮ್ಮ ಸಿಗ್ಮಂಡ್ ಫ್ರೈಡ್ರವರು ಏನು ಹೇಳ್ತಾರೆ, ಇದೊಂದು ಪ್ರಜ್ಞೆಯ ವಿಜ್ಞಾನ ಹೌದು. ಅಲ್ಲಿ ಪ್ರಜ್ಞೆಯಲ್ಲಿ ಕೇವಲ ಒಂದೇ ಒಂದು ಪ್ರಜ್ಞೆ ಇಲ್ಲ, ಪ್ರಜ್ಞೆಯಲ್ಲಿ ಹಲವಾರು ಅವಸ್ಥೆಗಳಿವೆ ಅಂತ ಹೇಳಿದರು. ಅದಕ್ಕಾಗಿ ಸುಪ್ರಪ್ರಜ್ಞಾವಸ್ಥೆ, ಪ್ರಜ್ಞಾನುರಹಿತ ಅವಸ್ಥೆ ಅಂತ ಇದ್ದಾವೆ. ಇಲ್ಲಿ ಪ್ರಮುಖವಾಗಿ ಪ್ರಜ್ಞೆ ಅಥವಾ ಜಾಗೃತಾವಸ್ಥೆ, ಅರೆಪ್ರಜ್ಞೆ ಅಥವಾ ಅರೆ ಜಾಗೃತಾವಸ್ಥೆ, ಅಪ್ರಜ್ಞೆ ಅಥವಾ ಅಜಾಗೃತಾವಸ್ಥೆ, ಇಷ್ಟು ಅವಸ್ಥೆಗಳಿದ್ದಾವೆ. ಅದಕ್ಕಾಗಿ ಇದು ಪ್ರಜ್ಞೆಯ ವಿಜ್ಞಾನ ಹೌದು, ಬಟ್ ಒಂದು ಭಾಗ ಅಲ್ಲ, ಇಡೀ ಪ್ರಜ್ಞೆಯನ್ನು ಅಧ್ಯಯನ ಮಾಡಬೇಕು. ಆಗ ಮಾತ್ರ ಇದು ಒಂದು ಮನೋವಿಜ್ಞಾನ ಆಗುತ್ತೆ ಅನ್ನೋದು ಇವರ ಒಂದು ನಂಬಿಕೆ ಮತ್ತು ಇವರ ಒಂದು ವಾದ. ಹೀಗೆ ತನ್ನ ಅರ್ಥವನ್ನು ಕಾಲಘಟ್ಟದ ವಿವಿಧ ಸಮಯದಲ್ಲಿ ಬದಲಾವಣೆ ಮಾಡ್ತಾ ಮನೋವಿಜ್ಞಾನ ಬಂತು. ಆತ್ಮದ ವಿಜ್ಞಾನವಾಯಿತು, ಮನಸ್ಸಿನ ವಿಜ್ಞಾನವಾಯಿತು, ಪ್ರಜ್ಞೆಯ ವಿಜ್ಞಾನವಾಯಿತು, ಈಗ ಪ್ರಜ್ಞೆಯ ಅವಸ್ಥೆಗಳ ವಿಜ್ಞಾನವಾಯಿತು. ಕೊನೆಗೆ ಬಂದು ಎಲ್ಲಿಗೆ ನಿಂತಿತು ಎಂದರೆ ಅಮೇರಿಕಾದ ವರ್ತನಾವಾದಿ JB ವ್ಯಾಟ್ಸನ್ರವರಿದ್ದಾರೆ. ಅವರು ವರ್ತನೆಯ ವಿಜ್ಞಾನ ಅಂತ ಕರೆದರು. ವಾಟ್ ಈಸ್ ವರ್ತನೆ ದೆನ್? ಯಾಕೆ ಇವ್ರದ್ದು ಸರಿ ಆಯ್ತಲ್ಲ, ಯಾಕೆ ಸರಿ ಆಯಿತು? ಇವರೇನು ಹೇಳಿದರು ಅಂತಂದರೆ, ಒಬ್ಬ ವ್ಯಕ್ತಿಯು ಹೊರಸೂಸಿದ ವಸ್ತುನಿಷ್ಠವಾದ ಹಾಗೂ ವಿಶ್ವಸನೀಯವಾದ ಚಟುವಟಿಕೆಗಳೇ ವರ್ತನೆಗಳು. ವರ್ತನೆ ಅಂದರೆ ಏನು ಹೇಳ್ತಾರೆ, ವಾಟ್ ಈಸ್ ಕ್ಯಾರೆಕ್ಟರ್ ಅಂದರೆ, ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಇದ್ದಾನೆ, ಆತ ಹೊರಸೂಸಿದ ವಸ್ತುನಿಷ್ಠವಾದ ಹಾಗೂ ವಿಶ್ವಸನೀಯವಾದ, 2 ಪಾಯಿಂಟ್ ಇಂಪಾರ್ಟೆಂಟ್. ಒಂದು ವಸ್ತುನಿಷ್ಠವಾಗಿರಬೇಕು ಮತ್ತು ವಿಶ್ವಸನೀಯವಾಗಿರಬೇಕು. ಇಂಥ ಚಟುವಟಿಕೆಗಳನ್ನು ನಾವು ವರ್ತನೆ ಅಂತ ಕರಿತೇವೆ. ಆ ವರ್ತನೆಯನ್ನು ಅಭ್ಯಾಸ ಮಾಡೋದನ್ನು ನಾನು ಮನೋವಿಜ್ಞಾನ ಅಂತ ಕರಿತೇನೆ. ಅದಕ್ಕಾಗಿ ಈ ವ್ಯಾಖ್ಯಾನ ಸರಿ ಅಂತ ಹೇಳ್ತಾರೆ ಅವರು, ವರ್ತನೆಯ ವಿಜ್ಞಾನ. ಆಗ ಪ್ರೂವ್ ಮಾಡಿ ನೋಡೋಣ ಹೇಗೆ ಇದು ವರ್ತನೆಯ ವಿಜ್ಞಾನ ಅಂತ ಹೇಳಿದರೆ, ಅವರು ಹೇಳ್ತಾರೆ, ಹೌದು, ಇಲ್ಲಿ ವರ್ತನೆ ನಿಮಗೆ ಕಾಣಲ್ಪಡ್ತಾ ಇದೆ ಅಂದರೆ ಅದರ ಹಿಂದೆ ಪ್ರಜ್ಞೆಯ ಕೆಲಸ ಇದೆ, ಮನಸ್ಸಿನ ಕೆಲಸ ಇದೆ, ಓಕೆ, ಆತ್ಮದ ಕೆಲಸ ಇದೆ. ಇವೆಲ್ಲವೂ ಇದ್ದಾವೆ ಸಾರಲ್ಲಿ. ಆತ್ಮ ಕೆಲಸ ಮಾಡಿದೆ, ಮನಸ್ಸು ಕೆಲಸ ಮಾಡಿದೆ, ಪ್ರಜ್ಞೆ ಕೆಲಸ ಮಾಡಿದೆ. ಇವೆಲ್ಲವೂ ಸೇರಿ ಒಬ್ಬ ವ್ಯಕ್ತಿ ವರ್ತನೆಯನ್ನು ಪ್ರಕಟ ಮಾಡಿದ್ದಾನೆ. ಅದಕ್ಕಾಗಿ ನಾನು ಇದನ್ನು ಅಧ್ಯಯನ ಮಾಡ್ತೇನೆ. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ವರ್ತನೆಯ ವಿಜ್ಞಾನ ಅಂತ ಹೇಳ್ತಾರೆ ಅವರು. ಅಮೇರಿಕಾದ ವರ್ತನಾವಾದಿ JB ವ್ಯಾಟ್ಸನ್ರವರ ಪ್ರಕಾರ ಮನೋವಿಜ್ಞಾನವು ಅದಕ್ಕಾಗಿ ಇವೆಲ್ಲ ವಿಚಾರಗಳನ್ನು ನೋಡ್ತಾ ಬಂದಿರತಕ್ಕಂತಹ ಒಬ್ಬ ಮನೋವಿಜ್ಞಾನಿ ವುಡ್ವರ್ತರವರು ಒಂದು ಉತ್ತಮವಾದ ಮನೋವಿಜ್ಞಾನದ ಅರ್ಥಕ್ಕೆ ಸಂಬಂಧಪಟ್ಟ ಹಾಗೆ, ಅರ್ಥ ಸಾಗಿ ಬಂದ ದಾರಿಗೆ ಸಂಬಂಧಪಟ್ಟ ಹಾಗೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಕೊಡ್ತಾರೆ ವುಡ್ವರ್ತರವರು. ನೋಡಿ ಹೇಗೆ ಹೇಳ್ತಾರೆ ವುಡ್ವರ್ತ್, ಮನೋವಿಜ್ಞಾನವು ಮೊದಲು ತನ್ನ ಆತ್ಮವನ್ನು ಕಳೆದುಕೊಂಡಿತು, ನಂತರ ಮನಸ್ಸನ್ನು ಕಳೆದುಕೊಂಡಿತು, ನಂತರ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡು ಪ್ರಸ್ತುತ ಸಂದರ್ಭದಲ್ಲಿ ವರ್ತನೆಯನ್ನು ಉಳಿಸಿಕೊಂಡಿದೆ. ಈ ವಾಕ್ಯ ಸಾಕು. ಅರ್ಥ ಸಾಗಿ ಬಂದ ದಾರಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆತ್ಮವನ್ನು ಕಳೆದುಕೊಂಡು, ಮನಸ್ಸನ್ನು ಕಳೆದುಕೊಂಡು, ಪ್ರಜ್ಞೆಯನ್ನು ಕಳೆದುಕೊಂಡು ಕೊನೆಗೆ ಇವತ್ತು ವರ್ತನೆಯನ್ನು ತನ್ನೊಂದಿಗೆ ಉಳಿಸಿಕೊಂಡಿದೆ. ಅಂದರೆ ಈ ವರ್ತನೆ ಅನ್ನೋ ಪದದಲ್ಲಿ ಆತ್ಮ, ಪ್ರಜ್ಞೆ, ಮನಸ್ಸು ಎಲ್ಲವೂ ಒಳಗೊಂಡಿದೆ ಎಂದು ಅರ್ಥ. ಅದಕ್ಕಾಗಿ ಈ ಸದ್ಯದ ಜಗತ್ತಿನಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ವರ್ತನಾ ವಿಜ್ಞಾನವೇ ಮನೋವಿಜ್ಞಾನ ಅನ್ನೋ ಹಾಗೆ ಆಗಿ ಹೋಗಿದೆ. ಓಕೆ, ನೋಡಿ, ಇನ್ನೊಂದು ಅಂಶ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಮುಖ್ಯ ಅಂಶ ಯಾವುದು ಅಂದರೆ, ಕೆಲವು ವ್ಯಾಖ್ಯೆಗಳನ್ನು ನೋಡೋಣ ಏನಿದ್ದಾವೆ. ವ್ಯಕ್ತಿಯ ಸ್ವಭಾವವನ್ನು ಕುರಿತು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ. ಈಸಿ ಬೌರಿಂಗ್ ಸ್ವಭಾವ ಈಸ್ ಈಕ್ವಲ್ ಟು ವರ್ತನೆ, ಹಾಗೆ ಈಸ್ ಈಕ್ವಲ್ ಟು ಹೆಚ್ಚು ಕಡಿಮೆ ಹಾಗೆ ಇರುತ್ತೆ. ಅದು ಈಜಿ ಬೋರಿಂಗ್ರವರು ಸ್ವಭಾವ ಅಂತ ಪದ ಹೇಳ್ತಾರೆ. ಯಾವುದೇ ವ್ಯಕ್ತಿಯ ವರ್ತನೆಗಳನ್ನು ಅವನ ಪರಿಸರಕ್ಕೆ ಅನುಗುಣವಾಗಿ ಅಧ್ಯಯನ ಮಾಡಲ್ಪಡುವ ಒಂದು ಶಾಸ್ತ್ರವೇ ಮನೋವಿಜ್ಞಾನವಾಗಿದೆ. ಯಾವುದೇ ಒಂದು ವರ್ತನೆ ಇರಲಿ, ಆತನ ಪರಿಸರಕ್ಕೆ ಅನುಗುಣವಾಗಿ ಅಧ್ಯಯನ ಮಾಡಬೇಕು. ಅದನ್ನೇ ನಾವೇನಂತ ಕರಿತೇವೆ, ಒಂದು ಮನೋವಿಜ್ಞಾನ ಅಂತ ಕರಿತೇವೆ ಅಂತೇಳಿ ವುಡ್ವರ್ತರವರು ಇನ್ನೊಂದು ವ್ಯಾಖ್ಯಾನವನ್ನು ಮನೋವಿಜ್ಞಾನಕ್ಕೆ ಕೊಡ್ತಾರೆ. ಹಾಗೆ ಮನೋವಿಜ್ಞಾನಕ್ಕೆ ಇಷ್ಟೆಲ್ಲ ಅರ್ಥಗಳು ಬಂದವು. ಮತ್ತು ಒಂದು ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕು, ಮನೋವಿಜ್ಞಾನ ಇದನ್ನು ವಿಜ್ಞಾನ ಅಂತ ಕರಿತೀವಿ.
ವಿಜ್ಞಾನ ಅಂತ ಕರೀಲಿಕ್ಕೆ ಕೆಲವು ಅಂಶಗಳು ಬೇಕು. ಯಾವುದೇ ಒಂದು ವಿಷಯವನ್ನು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡಬೇಕು ಅಂದರೆ ಪ್ರಯೋಗ ಮಾಡಲಿಕ್ಕೆ ಅವಕಾಶ ಇರಬೇಕು, ಆ ಪ್ರಯೋಗಗಳಿಂದ ಫಲಿತಾಂಶ ಸತ್ಯವಾಗಿ ಬರಬೇಕು. ಇವೆಲ್ಲ ಅಂಶಗಳಿದ್ದಾಗ ಅದರೊಂದು ವಿಜ್ಞಾನವಾಗುತ್ತೆ. ಆದರೆ ಅಂಥ ವಿಜ್ಞಾನಗಳ ಸಾಲಿನಲ್ಲಿ ನಮ್ಮ ಮನೋವಿಜ್ಞಾನವು ಕೂಡ ಸೇರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಇನ್ನು ಮನೋವಿಜ್ಞಾನದ ವ್ಯಾಪ್ತಿ ಏನಿದೆ, ಎಷ್ಟು ವ್ಯಾಪ್ತಿಯನ್ನು ಹೊಂದಿದೆ ಮನೋವಿಜ್ಞಾನ, ಎಷ್ಟು ವ್ಯಾಪ್ತಿ ಮನೋವಿಜ್ಞಾನದ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಏನಿದೆ ವ್ಯಾಪ್ತಿ ನೋಡೋಣ. ಮೊದಲನೇ ಪಾಯಿಂಟ್ ನೋಡಿ ಏನಿದೆ. ಓಕೆ, ಮಾನವನ ವರ್ತನೆಯನ್ನು ಅಧ್ಯಯನ ಮಾಡುತ್ತೆ. ಮಾನವನ ವರ್ತನೆ, ಹ್ಯೂಮನ್ ಬಿಹೇವಿಯರ್, ಇತ್ತೀಚೆಗೆ ಅದೇ ಮಾತಾಡಿದ್ವಿ. ಮಾನಸಿಕ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡುತ್ತೆ. ಮೆಂಟಲ್ ಪ್ರಾಸೆಸ್ಗಳನ್ನು, ಅಂದರೆ ಆಲೋಚನೆ ಹೇಗೆ, ಸ್ಮರಣೆ ಹೇಗೆ, ಬುದ್ಧಿಶಕ್ತಿ ಹೇಗೆ, ಇವೆಲ್ಲ ಅಧ್ಯಯನ ಮಾಡುವ ವ್ಯಾಪ್ತಿಯನ್ನು ಹೊಂದಿದೆ. ಅರಿವಿನ ಪ್ರಕ್ರಿಯೆ ಆಗಿದೆ ಇದು. ಕಾಗ್ನೇಟಿವ್ ಪ್ರೊಸೆಸಿಟೀಸ್, ಇದು ಗ್ರಹಿಕೆ, ಕಲಿಕೆ, ಇವೆಲ್ಲ ಪ್ರಕ್ರಿಯೆಗಳನ್ನು ಅಭ್ಯಾಸ ಮಾಡುತ್ತೆ. ವಿಕಸನ ಮತ್ತು ಬೆಳವಣಿಗೆ, ಗ್ರೌತ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಅಭ್ಯಾಸ ಮಾಡುತ್ತೆ. ಡೆವಲಪ್ಮೆಂಟ್ ಬೇರೆ, ಗ್ರೌತ್ ಬೇರೆ ಅಂತ ಹೇಳಿಕೊಡುತ್ತೆ. ವಿಕಾಸದಲ್ಲಿ ಬೆಳವಣಿಗೆ ಅಡಗಿದೆ ಅನ್ನೋದನ್ನು ತೋರಿಸುತ್ತೆ. ವಿಕಾಸ ಮುಂದುವರಿಯುತ್ತೆ, ಬೆಳವಣಿಗೆ ನಿಲ್ಲುತ್ತೆ ಅನ್ನೋದನ್ನು ತೋರಿಸುತ್ತೆ. ಯಾರು ತೋರಿಸ್ತಾರೆ ಇವೆಲ್ಲ? ಮನೋವಿಜ್ಞಾನ. ಅದಕ್ಕಾಗಿ ಮನೋವಿಜ್ಞಾನದ ವ್ಯಾಪ್ತಿ ಇಷ್ಟಿದೆ ಅಂತ ಒಂದು ಅಂಶಗಳಿವೆಲ್ಲ. ಅಸಹಜ ನಡವಳಿಕೆಗಳು, ಅಬ್ನಾರ್ಮಲ್ ಬಿಹೇವಿಯರ್ ಆ್ಯಂಡ್ ಡಿಸಾರ್ಡರ್ಗಳ ಬಗ್ಗೆ ಅಧ್ಯಯನ ಮಾಡಿಸುತ್ತೆ. ವ್ಯಕ್ತಿತ್ವದ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ. ಪರ್ಸನಾಲಿಟಿ ಅಂತ ಒಂದು ದೊಡ್ಡ ಪಾಠನೇ ಇದೆ. ಸಾಮಾಜಿಕ ಸಂಬಂಧಗಳು, ಸೋಷಿಯಲ್ ಇಂಟ್ರಾಕ್ಷನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಜೈವಿಕ ಪ್ರಭಾವಗಳು, ಬಯೋಲಾಜಿಕಲ್ ಇನ್ಫ್ಲೂಯೆನ್ಸಸ್, ನರಮಂಡಲದ ಮೇಲೆ ಮೆದುಳಿನ ಮೇಲೆ ಜೈವಿಕವಾಗಿ ಯಾವ ಪ್ರಭಾವಗಳಾಗಿದ್ದಾವೆ ಅನ್ನೋದನ್ನು ಅರ್ಥ ಮಾಡಿಸುತ್ತೆ. ಭಾವನೆಗಳು ಮತ್ತು ಪ್ರೇರಣೆ, ಎಮೋಷನ್ಸ್ ಆ್ಯಂಡ್ ಮೋಟಿವೇಶನ್ಗಳನ್ನು ಅರ್ಥ ಮಾಡಿಸುತ್ತೆ. ಅನ್ವಯಿಕ ಕ್ಷೇತ್ರಗಳು, ಅಪ್ಲೈಡ್ ಫೀಲ್ಡ್ಸ್ ಆಗಿರ್ತಕ್ಕಂಥ ಶಿಕ್ಷಣ, ಕೈಗಾರಿಕೆ, ಚಿಕಿತ್ಸೆ, ಭಾಳಷ್ಟು ಕ್ಷೇತ್ರಗಳಲ್ಲಿ ಇದು ತನ್ನ ಬಾವುಗಳನ್ನು ಚಾಚಿಕೊಂಡು ತನ್ನ ವ್ಯಾಪ್ತಿಯನ್ನು ಅತಿ ಹೆಚ್ಚಾಗಿ ವಿಸ್ತರಿಸಿಕೊಂಡಿರ್ತಕ್ಕಂಥ ಒಂದು ವಿಷಯ. ಈ ಕ್ಷೇತ್ರದಲ್ಲಿ ಇವತ್ತು ಮನೋವೈಜ್ಞಾನಿಕವಾಗಿ ನೋಡಲ್ಲ, ವಿಚಾರ ಮಾಡಲ್ಲ ಅನ್ನೋ ಹಾಗೆ ಇಲ್ಲವೇ ಇಲ್ಲ. ಅಷ್ಟು ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಒಂದು ವಿಷಯ ಅಂದರೆ ಅದು ಮನೋವಿಜ್ಞಾನವಾಗಿದೆ ನೋಡಿ. ಓಕೆ, ಈ ರೀತಿ ಈ ವ್ಯಾಪ್ತಿಯನ್ನು ಅರ್ಥ ಮಾಡ್ಕೊಂಡಿವಿ. ಈಗ ಮುಂದಿನ ಅಧ್ಯಾಯದಲ್ಲಿ ಮನೋವಿಜ್ಞಾನದ ಶಾಖೆಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಮುಂದೆ ಸಾಗೋಣ. ಈ ರೀತಿ ನಮ್ಮ ಮನೋವಿಜ್ಞಾನ ಸಾಗುತ್ತೆ. ತಾವೆಲ್ಲರೂ ಮನೋವಿಜ್ಞಾನ ಕೋರ್ಸಿಗೆ ಜಾಯಿನ್ ಆಗಿದ್ದಕ್ಕೆ ತಮಗೆಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಯಾರೆಲ್ಲ ನಿಮ್ಮ ಸ್ನೇಹಿತರು ಇನ್ನೂ ಜಾಯಿನ್ ಆಗಲಿಕ್ಕಿದ್ದಾರೋ ಅವರಿಗೂ ಕೂಡ ಮನೋವಿಜ್ಞಾನಕ್ಕೆ ಜಾಯಿನ್ ಮಾಡಿಸಿ. ತುಂಬ ಅದ್ಭುತವಾಗಿ ಮನೋವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ತಾ ಸಾಗೋಣ ನಾವು. ಈ ಮನೋವಿಜ್ಞಾನ ತುಂಬ ತಾರ್ಕಿಕವಾಗಿ, ತುಂಬ ರಚನಾತ್ಮಕವಾಗಿ, ತುಂಬ ಗ್ರಹಿಕಾ ರೂಪದಲ್ಲಿ ಅರ್ಥ ಮಾಡ್ಕೊಳ್ತಾ ಸಾಗೋಣ. ಪ್ರತಿಯೊಂದು ಅಧ್ಯಾಯ ಕಂಪ್ಲೀಟ್ ಆದ ನಂತರ ಒಂದೊಂದು ಟೆಸ್ಟ್ ಮಾಡೋಣ. ಮತ್ತು ಕೆಲವು ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನಾವೆಲ್ಲ ಬಿಡಿಸೋಣ. ಇವೆಲ್ಲ ಮಾಡ್ತಾ ಒಟ್ಟಾರೆಯಾಗಿ ನಮ್ಮ ಮನೋವಿಜ್ಞಾನದ ಪ್ರಿಪ್ರೇಷನ್ ಎಷ್ಟು ಚೆನ್ನಾಗಿರಬೇಕು ಅಂದರೆ, ನಾಳೆ ಪರೀಕ್ಷೆಯಲ್ಲಿ ಬರ್ತಕ್ಕಂಥ 50 ಅಂಕಗಳ ಮನೋವಿಜ್ಞಾನದ ಪರೀಕ್ಷೆಯಲ್ಲಿ 45+ ಅಂಕಗಳನ್ನು ನಾವು ತೆಗೆದುಕೊಂಡಾಗ ನಮ್ಮ GK ಪೇಪರ್ 110ರ ಸಮೀಪಕ್ಕೆ ಬರಲಿಕ್ಕೆ ಸಹಾಯವಾಗುತ್ತೆ. ಆ ರೀತಿ ಆಗತಕ್ಕಂಥ ಒಂದು ಬೆಳವಣಿಗೆ, ಆ ರೀತಿ ಆಗತಕ್ಕಂಥ ಅವಕಾಶವನ್ನು ನಾವು ವಿಚಾರ ಮಾಡ್ತಾ ಈ ಒಂದು ಕಾನ್ಸೆಪ್ಟ್ಗಳನ್ನು ತಲೆಯಲ್ಲಿಟ್ಟುಕೊಂಡು ಇಷ್ಟು ಟಾರ್ಗೆಟ್ ಮಾಡಲೇಬೇಕು ಅನ್ನೋದನ್ನು ಕಟಿಬದ್ಧವಾಗಿ ನಾವು ನಿರ್ಧಾರ ಮಾಡಿಯೇ ಅಭ್ಯಾಸ ಮಾಡೋಣ. ನಾನು ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಚೆನ್ನಾಗಿ ಓದಿಕೊಳ್ಳಿ. ಮತ್ತೆ ಭೇಟಿಯಾಗೋಣ ನಾಳಿನ ತರಗತಿಯಲ್ಲಿ. ನಾವು ಮತ್ತು ನೀವು MG ಫ್ರೆಂಡ್ಸ್ ಅಕಾಡೆಮಿ, ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರ್ತದೆ. ನಮಸ್ಕಾರ, ಮತ್ತೆ ಭೇಟಿಯಾಗೋಣ ನಾಳೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ MG ಫ್ರೆಂಡ್ಸ್ ಅಕಾಡೆಮಿಗೆ. ಮನೋದರ್ಶನದ 3ನೇ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಕೆಲವು ಮುಖ್ಯ ಅಂಶಗಳು, ಪ್ರಮುಖವಾಗಿ 2 ಮುಖ್ಯ ಅಂಶಗಳನ್ನು ನೋಡಲಿಕ್ಕೆ ಇದೆ ನಮಗೆ. ಆ 2 ಮುಖ್ಯ ಅಂಶಗಳು ಯಾವುವು ಅನ್ನೋದನ್ನು ನೋಡ್ತಾ ಸಾಗೋಣ. ನಿನ್ನೆ ನಾವು ಮನೋವಿಜ್ಞಾನದ ಅರ್ಥ, ಅದರ ವ್ಯಾಪ್ತಿ, ಅದು ಹೇಗೆ, ಅದರ ವೈಶಾಲ್ಯತೆ, ಇವೆಲ್ಲವನ್ನು ಚರ್ಚೆ ಮಾಡಿದ್ದೇವೆ. ಇವತ್ತು ಪ್ರಮುಖವಾಗಿ ಮನೋವಿಜ್ಞಾನದ ಶಾಖೆಗಳನ್ನು ನೋಡಬೇಕು. ಮನೋವಿಜ್ಞಾನದ ಶಾಖೆಗಳು, ಯಾವ ಶಾಖೆಗಳು ಮನೋವಿಜ್ಞಾನ ಹೊಂದಿದೆ, ಆ ಶಾಖೆಗಳ ಉಪವಿಭಾಗಗಳು ಯಾವುವು ಅನ್ನೋದನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ತಾ ಸಾಗೋಣ. ಮನೋವಿಜ್ಞಾನದ ಶಾಖೆಗಳು, ಬ್ರಾಂಚಸ್ ಆಫ್ ಸೈಕಾಲಜಿ. ಪ್ರಮುಖವಾಗಿ ನಾವು ಮನೋವಿಜ್ಞಾನದಲ್ಲಿ 2 ಶಾಖೆಗಳನ್ನು ಮಾಡ್ತೇವೆ. ಒಂದು ಶುದ್ಧ ಮನೋವಿಜ್ಞಾನ, ಇನ್ನೊಂದು ಸಾಮಾನ್ಯವಾಗಿ ಅಶುದ್ಧ ಮನೋವಿಜ್ಞಾನ. ಶುದ್ಧ ಮೀನ್ಸ್ ಪ್ಯೂರ್ ಸೈಕಾಲಜಿ, ಅನದರ್ ಒನ್ ಈಸ್ ಅಪ್ಲೈಡ್ ಸೈಕಾಲಜಿ ಅಂತ ಕರಿತೀವಿ. ಅಶುದ್ಧ ಅಂತ ಕರೆಯೋದು ತಪ್ಪೋದು,
ಆದರೂ ಕೂಡ ಅರ್ಥಕ್ಕೆ ಅನುಗುಣವಾಗಿ ನಾವು ಶುದ್ಧ ಅಶುದ್ಧ ಮಾಡ್ಕೊಳ್ತೇವೆ. ಆದರೆ ಇಂಗ್ಲೀಷಲ್ಲಿ ಪ್ಯೂರ್ ಸೈಕಾಲಜಿ ಆ್ಯಂಡ್ ಅಪ್ಲೈಡ್ ಸೈಕಾಲಜಿ ಅಂತ ಕರಿಬೇಕು. ನೋಡೋಣ ಏನಿದೆ ಪ್ಯೂರಲ್ಲಿ ಏನಿದೆ ಮತ್ತು ಅಪ್ಲೈಡಲ್ಲಿ ಏನಿದೆ, ಯಾವೆಲ್ಲ ಅಂಶಗಳಿದ್ದಾವೆ, ಇವುಗಳ ಅರ್ಥವನ್ನು ನೋಡಿ ಇವುಗಳ ಅಡಿಯಲ್ಲಿ ಬರ್ತಕ್ಕಂಥ ಸೈಕಾಲಜಿಯ ಬ್ರಾಂಚಸ್ಗಳು ಯಾವುವು ಅನ್ನೋದನ್ನು ನೋಡ್ತಾ ಸಾಗೋಣ. ನೋಡಿ, ಓಕೆ, ಶುದ್ಧ ಮನೋವಿಜ್ಞಾನ ಪ್ಯೂರ್ ಸೈಕಾಲಜಿ ಏನಿದು? ಶುದ್ಧ ಮನೋವಿಜ್ಞಾನವು ಸಿದ್ಧಾಂತಗಳು, ತತ್ವಗಳು, ಸಂಶೋಧನೆಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ಮಾನವನ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಹೊಸ ನಿಯಮಗಳನ್ನು ರೂಪಿಸುವುದು ಇದರ ಮುಖ್ಯ ಗುರಿ. ದ ಮೇನ್ ಏಮ್ ಏನು ಅಂದರೆ ಹೊಸ ಸಿದ್ಧಾಂತಗಳು, ತತ್ವಗಳು, ಸಂಶೋಧನೆಗಳು, ನಡವಳಿಕೆಗಳು ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಹೊಸ ನಿಯಮಗಳನ್ನು ರೂಪಿಸಿ ಮನೋವಿಜ್ಞಾನಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಡ್ತಕ್ಕಂಥ ಒಂದು ಶಾಖೆ ಅಂದರೆ ಅದು ಶುದ್ಧ ಮನೋವಿಜ್ಞಾನ. ಇಟ್ ಈಸ್ ಪ್ಯೂರ್ ಸೈಕಾಲಜಿ ಅಂತ ಕರಿತೀವಿ. ಈಗ ಹೇಗೆ ನಾವು ಎಮ್ಮೆಯಿಂದ ಅಥವಾ ಆಕಳಿನಿಂದ ಹಾಲನ್ನು ಕರಿತೀವಿ, ನೇರವಾಗಿ ಹಾಲನ್ನು ಕರಿತೀವಿ. ಹಾಲು ನಮಗೆ ಡೈರೆಕ್ಟಾಗಿ ಲಭ್ಯವಾಗತಕ್ಕಂಥ ಮಾಧ್ಯಮ. ಇದನ್ನು ನಾವು ಏನಂತ ಕರೆಯೋಣ? ಶುದ್ಧ ಮನೋವಿಜ್ಞಾನ ಅಂತ ಕರೆಯೋಣ. ಈ ಹಾಲನ್ನು ನಮ್ಮ ದೈನಂದಿನ ಜೀವನದ ಅಗತ್ಯಕ್ಕೆ ತಕ್ಕಂತೆ ನಾವು ಮೊಸರನ್ನಾಗಿ ಪರಿವರ್ತನೆ ಮಾಡ್ಕೋಬೋದು, ಮಜ್ಜಿಗೆಯನ್ನಾಗಿ ಪರಿವರ್ತನೆ ಮಾಡ್ಕೋಬೋದು, ತುಪ್ಪವನ್ನಾಗಿ ಮಾಡಬಹುದು, ಬೆಣ್ಣೆಯನ್ನಾಗಿ ಹೀಗೆ ಸಾವಿರಾರು ವಿವಿಧ ರೀತಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತೀವಿ. ದಟ್ ಈಸ್ ಕಾಲ್ಡ್ ಅಪ್ಲೈಡ್ ಸೈಕಾಲಜಿ. ಅದು ಅಶುದ್ಧ ಮನೋವಿಜ್ಞಾನ ಅಥವಾ ಅನ್ವಯಿಕ ಮನೋವಿಜ್ಞಾನ. ಇಷ್ಟೇ ಈ ಕಂಪ್ಲೀಟ್ ಇಷ್ಟೇ ಒಂದು ಕಾನ್ಸೆಪ್ಟನ್ನು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಡೈರೆಕ್ಟಾಗಿ ನೇರವಾಗಿ ಆ ಸಿದ್ಧಾಂತದ ಆ ಒಂದು ವಿಷಯದ ಸಿದ್ಧಾಂತಗಳು, ತತ್ವಗಳು, ಸಂಶೋಧನೆಗಳು ಮತ್ತು ಇವೆಲ್ಲವೂ ಕೂಡಿ ಹೊಸ ನಿಯಮಗಳ ರೂಪಿಸುವುದಕ್ಕೆ ಮುಖ್ಯ ಉದ್ದೇಶವನ್ನು ಹೊಂದಿದ್ದರೆ ದಟ್ ಈಸ್ ಕಾಲ್ಡ್ ಶುದ್ಧ ಮನೋವಿಜ್ಞಾನ. ದಟ್ ಈಸ್ ಪ್ಯೂರ್ ಸೈಕಾಲಜಿ. ನೋಡೋಣ ಏನಿದೆ ಪ್ಯೂರ್ ಸೈಕಾಲಜಿಯಲ್ಲಿ ಅಂತೇಳಿ. ನೋಡಿ, ಎರಡನೇ ವಿಭಾಗ ಇದೆ ಅನ್ವಯಿಕ ಮನೋವಿಜ್ಞಾನ. ನಾನು ಈಗಾಗಲೇ ಹೇಳಿದ್ದೇನೆ. ಸೆಕೆಂಡ್ ಒನ್ ಈಸ್ ಅಪ್ಲೈಡ್ ಸೈಕಾಲಜಿ ಆರ್ ಅಶುದ್ಧ ಅಶುದ್ಧ ಅಂತಲೂ ಕರಿತೀವಿ. ಆದರೆ ಹಾಗೆ ಕರೆಯೋದಕ್ಕಿಂತಲೂ ಅಪ್ಲೈಡ್ ಅಂತ ಕರೆಯೋದು ತುಂಬ ಉತ್ತಮವಾದದ್ದು. ಅಪ್ಲೈಡ್ ಸೈಕಾಲಜಿ ಏನಿದೆ? ಮನೋವಿಜ್ಞಾನದಲ್ಲಿ ನಾವು ಅಶುದ್ಧ ಮನೋವಿಜ್ಞಾನ ಎಂದು ಉಲ್ಲೇಖ ಮಾಡ್ತೇವೆ, ಆದರೆ ವಾಸ್ತವವಾಗಿ ಅದು ಅನ್ವಯಿಕ ಮನೋವಿಜ್ಞಾನವಾಗಿದೆ. ಶುದ್ಧ ಮನೋವಿಜ್ಞಾನದಲ್ಲಿ ಕಂಡುಹಿಡಿದ ಹಾಲಿನಲ್ಲಿ ತತ್ವಗಳನ್ನು ಪ್ರಾಯೋಗಿಕವಾಗಿ ದೈನಂದಿನ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ಬಳಸುವುದೇ ಅನ್ವಯಿಕ ಮನೋವಿಜ್ಞಾನ. ಮುಖ್ಯವಾಗಿರ್ತಕ್ಕಂಥ ಮನೋವಿಜ್ಞಾನ ಏನು ಮಾಡಿದೆ? ನಮಗೆ ತತ್ವಗಳನ್ನು, ಸಿದ್ಧಾಂತಗಳನ್ನು, ವಿಚಾರಗಳನ್ನು, ಕಲ್ಪನೆಗಳನ್ನು, ಪರಿಕಲ್ಪನೆಗಳನ್ನು ಕೊಟ್ಟಿದೆ. ಈ ಪರಿಕಲ್ಪನೆ, ವಿಚಾರ, ಸಿದ್ಧಾಂತಗಳನ್ನು ನಮ್ಮ ದೈನಂದಿನ ಜೀವನದ ಅಗತ್ಯಕ್ಕೆ ನಾವು ಬಳಸಿಕೊಂಡ್ರೆ ಅದು ಅನ್ವಯಿಕ ಮನೋವಿಜ್ಞಾನ. ಒಂದು ಸಿಂಪಲ್ ಉದಾಹರಣೆಯನ್ನು ವಿಚಾರ ಮಾಡೋಣ. ಥಾರಂಡೈಕ್ರವರು ಏನು ಮಾಡಿದ್ದಾರೆ? ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ದಟ್ ಈಸ್ ಕಾಲ್ಡ್ ಎ ಪ್ಯೂರ್ ಸೈಕಾಲಜಿ. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಪ್ಯೂರ್ ಸೈಕಾಲಜಿ ಅಂತ ಅಂದ್ಕೊಳ್ಳಿ ಈಗ. ಬಟ್ ಇಟ್ ಈಸ್ ಆಲ್ಸೋ ಅಪ್ಲೈಡ್ ಸೈಕಾಲಜಿ, ಎಜುಕೇಷನಲ್ ಸೈಕಾಲಜಿ. ಅದು ಸುಮ್ಮನೆ ಒಂದು ಉದಾಹರಣೆಗೆ ಅರ್ಥ ಆಗಲಿ ಅಂತೇಳಿ ಥಾರಂಡೈಕ್ ಒಂದು ಸಿದ್ಧಾಂತ, ಒಂದು ನಿಯಮ ಇದೆ, ಸಿದ್ಧತಾ ನಿಯಮ, ಪರಿಣಾಮ ನಿಯಮ ಅಂತ ನಿಯಮ ಮಾಡಿದ್ದಾರೆ. ಆ ನಿಯಮಕ್ಕೆ ಅನುಗುಣವಾಗಿ ನಾವು ತರಗತಿ ಬೋಧನೆಗೆ ಮಕ್ಕಳನ್ನ ಸಿದ್ಧಗೊಳಿಸಿಕೊಂಡೇ ಬೋಧನೆ ಮಾಡ್ತೀವಲ್ಲ, ಸಿದ್ಧತೆ ಆದ ನಂತರವೇ ಬೋಧನೆ ಮಾಡ್ತೀವಲ್ಲ, ದಟ್ ಈಸ್ ಅಪ್ಲೈಡ್ ಸೆಕ್ಷನ್. ಹಾಗೆ ಅಂದರೆ ಒಂದು ತತ್ವ, ಸಿದ್ಧಾಂತ ಇದೆ, ಅದನ್ನು ಅನ್ವಯಿಸಿಕೊಂಡು ನಾವು ಕೆಲಸವನ್ನು ಮಾಡ್ತೇವೆ. ದಟ್ ಈಸ್ ಅಪ್ಲೈಡ್ ಸೈಕಾಲಜಿ. ಅಂದರೆ ನೇರವಾಗಿ ಸಿದ್ಧಾಂತಗಳು, ತತ್ವಗಳು, ಗುರಿಗಳು, ಉದ್ದೇಶಗಳು ಮತ್ತು ಹೊಸ ನಿಯಮಗಳು ರೂಪಿಸ್ಕೊಂಡಾಗ ಅದು ಶುದ್ಧ. ಅದೇ ರೂಪುಗೊಂಡಿರ್ತಕ್ಕಂಥ ಗುರಿ, ನಿಯಮ, ಸಿದ್ಧಾಂತ, ಪರಿಕಲ್ಪನೆ ಇವುಗಳನ್ನು ಪ್ರಾಯೋಗಿಕವಾಗಿ ದೈನಂದಿನ ಜೀವನದಲ್ಲಿ ನಮಗೆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅವುಗಳೆಲ್ಲ ಅನ್ವಯವಾದರೆ ದಟ್ ಈಸ್ ಅಪ್ಲೈಡ್ ಸೈಕಾಲಜಿ. ಅದು ಅನ್ವಯಿಕ ಮನೋವಿಜ್ಞಾನ ಅಂತ ಅನಿಸ್ಕೊಳ್ಳುತ್ತೆ. ಇದರಲ್ಲಿ ಉಪಶಾಖೆಗಳು ಯಾವೆಲ್ಲ ಇದ್ದಾವೆ ಅನ್ನೋದನ್ನು ನೋಡೋಣ. ನೋಡಿ, ಮೊದಲನೇದಾಗಿ ಇದರ ಉಪಶಾಖೆಗಳು. ಯಾವುದರ ಉಪಶಾಖೆಗಳಂದರೆ ಶುದ್ಧ ಮನೋವಿಜ್ಞಾನದ ಅಥವಾ ಪ್ಯೂರ್ ಸೈಕಾಲಜಿಯ ಉಪಶಾಖೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಭಾಳ ಇಂಪಾರ್ಟೆಂಟ್. ನೋಡಿ ಏನಿದೆ. ಒಂದಿದೆ ಸಾಮಾನ್ಯ ಮನೋವಿಜ್ಞಾನ ಅಂಥೇಳಿ. ಏನು ಸಾಮಾನ್ಯ ಮನೋವಿಜ್ಞಾನ ಅಂದರೆ ನೋಡಿ, ಓಕೆ, ಜನರಲ್ ಸೈಕಾಲಜಿ ಅಂತಿದೆ. ಸಾಮಾನ್ಯ ವ್ಯಕ್ತಿಯ ಮಾನಸಿಕ ಪ್ರಕ್ರಿಯೆಗಳಾದ, ಒಬ್ಬ ಸಾಮಾನ್ಯ ಮನುಷ್ಯ ಇದ್ದಾನೆ, ಆತನ ಮಾನಸಿಕವಾಗಿ ಹಲವಾರು ಪ್ರೊಸೆಸ್ಗಳು ನಡೀತವೆ, ಪ್ರಕ್ರಿಯೆಗಳಾಗ್ತವೆ. ಏನಾಗ್ತವೆ?
ಕಲಿಕೆ ಆಗುತ್ತೆ, ಸ್ಮೃತಿ ಆಗುತ್ತೆ, ಪ್ರೇರಣೆ, ಸಂವೇದನೆಗಳ ಬಗ್ಗೆ ಮೂಲಭೂತ ತತ್ವಗಳನ್ನು ವಿವರಣೆ ಕೊಡ್ತಕ್ಕಂಥದ್ದು ಯಾವುದಿದ್ರೆ ಅದು ಸಾಮಾನ್ಯ ಮನೋವಿಜ್ಞಾನ. ಒಬ್ಬ ವ್ಯಕ್ತಿಯ ಮಾನಸಿಕ ಸಮಸ್ಯೆ ಅಥವಾ ಪ್ರಕ್ರಿಯೆಗಳಾದ ಕಲಿಕೆ, ಸ್ಮೃತಿ, ಪ್ರೇರಣೆ, ಸಂವೇದನೆ ಇವುಗಳ ಬಗ್ಗೆ ಮೂಲಭೂತ ತತ್ವಗಳು, ಮೇನ್ ಬೇಸಿಕ್ ಪ್ರಿನ್ಸಿಪಲ್ಸ್ಗಳನ್ನು ಹೇಳುತ್ತಲ್ಲ, ಅದನ್ನು ನಾವೇನ್ತೇವೆ ಶುದ್ಧ ಮನೋವಿಜ್ಞಾನ ಅಂತ ಕರಿತೀವಿ. ಇನ್ನು ಅಸಹಜ ಮನೋವಿಜ್ಞಾನ ಅಂತಿದೆ. ಅಸಹಜ ಮನೋವಿಜ್ಞಾನ, ಅಬ್ನಾರ್ಮಲ್ ಸೈಕಾಲಜಿ. ವಾಟ್ ಈಸ್ ಅಬ್ನಾರ್ಮಲ್ ಸೈಕಾಲಜಿ ನೋಡೋಣ. ಅಬ್ನಾರ್ಮಲ್ ಸೈಕಾಲಜಿ ಅಂದರೆ ಏನು ನೋಡಿ. ಅಸಹಜ ನಡವಳಿಕೆಗಳು ಅಂದರೆ, ಸಹಜ ಅಂದರೆ ಕಾಮನ್ ಆಗಿ ನಾರ್ಮಲ್ ವ್ಯಕ್ತಿ ಇರೋ ಹಾಗೆ, ಅಸಹಜ ಅಂದರೆ ಅದಕ್ಕೆ ವ್ಯತಿರಿಕ್ತವಾಗಿ, ಅದಕ್ಕೆ ಅಪೋಸಿಟ್ ಆಗಿ ಮಾನಸಿಕ ಅಸ್ವಸ್ಥತೆಗಳು ಮತ್ತು ಮತಿಭ್ರಮಣೆಯ ಬಗ್ಗೆ ಇದು ಅಧ್ಯಯನ ಮಾಡ್ತದೆ. ಮಾನಸಿಕ ಅಸ್ವಸ್ಥತೆ, ಸಾಮಾನ್ಯವಾಗಿ ಇರೋ ಮನುಷ್ಯ ಹುಚ್ಚರ ಥರ ಆಟ ಆಡೋದು, ಅಸಹಜವಾಗಿ ಈ ವ್ಯಕ್ತಿ ಇದನ್ನು ಮಾಡಲ್ಲ ಅಂದ್ಕೊಂಡಿರ್ತೀವಿ, ಆ ವ್ಯಕ್ತಿ ಅದನ್ನು ಮಾಡೋದು, ಅಸಹಜ ನಡವಳಿಕೆ. ಇದು ಬಾಯ್ ಸೈಕಾಲಜಿ ಆಗುತ್ತೆ. ಆದರೆ ನಾಟಕ ರೂಪದಲ್ಲಿ ಮಾಡೋರು ಅವರೆಲ್ಲ ಬೇರೆ. ಬಟ್ ನಾವು ಮಾತಾಡ್ತಾ ಇರೋದು ಸೈಕಾಲಜಿಕಲಿ ಎಕ್ಸಾಕ್ಟ್ಲಿ ಯಾರು ನಿಜವಾಗಿ ಆಂತರಿಕವಾಗಿ ಆ ಬದಲಾವಣೆಗಳು ಆಗಿ ಮಾಡ್ತಾರೋ ಅವ್ರ ಬಗ್ಗೆ ಮಾತಾಡ್ತಾ ಇರೋದು. ಮತಿಭ್ರಮಣೆ ಆಗೋದು, ನೆನಪಿಲ್ಲ ಅನ್ನೋದು, ಯಾರು ನೀನು ಅನ್ನೋದು, ಹೀಗೆಲ್ಲ ಕೆಲವೊಬ್ಬರು ನಾಟಕವಾಗಿಯೂ ಕೂಡ ಮಾಡ್ತಾರೆ. ಇದನ್ನು ಬಳಕೆ ಮಾಡ್ಕೊಳ್ತಾರೆ ಸೈಕಾಲಜಿಯನ್ನು. ಆ ರೀತಿ ನಾಟಕ ರೀತಿ ಮಾಡಿ ನಾನು ಮರ್ತಿದ್ದೇನೆ, ಹಾಗೆ ಹೀಗೆ, ನನಗೇನು ಗೊತ್ತಿಲ್ಲ, ತಾವು ಮಾಡಿರೋ ತಪ್ಪನ್ನು ತಮ್ಮ ಮೇಲೆ ಹಾಕ್ಕೊಳ್ಬಾರ್ದು ಅಂತ ಹಾಗೆಲ್ಲ ಮಾಡ್ತಾರೆ. ಬಟ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದೋಸ್ ಪರ್ಸನ್ಸ್. ನಾವು ಮಾತಾಡ್ತಾ ಇರೋದು ಎಕ್ಸಾಕ್ಟ್ಲಿ ಸೈಕಾಲಜಿಕಲಿ ಆಂತರಿಕವಾಗಿ ಅವರಲ್ಲಿ ಆದ ಮಾನಸಿಕ ಅಸ್ವಸ್ಥತೆ ಮತ್ತು ಮತಿಭ್ರಮಣೆಯ ಬಗ್ಗೆ ನಾವು ಅಭ್ಯಾಸ ಮಾಡಿದರೆ ದಟ್ ಈಸ್ ಅಬ್ನಾರ್ಮಲ್ ಸೈಕಾಲಜಿ ಅಂತ ಕರೆಸ್ಕೊಡ್ತೆ. ಅದನ್ನು ಅಸಹಜ ಮನೋವಿಜ್ಞಾನ ಅಂತ ನಾವು ವ್ಯಾಖ್ಯಾನ ಮಾಡ್ತೀವಿ. ಇನ್ನೊಂದಿದೆ ವಿಕಾಸಾತ್ಮಕ ಮನೋವಿಜ್ಞಾನ, ದಟ್ ಈಸ್ ಕಾಲ್ಡ್ ಡೆವಲಪ್ಮೆಂಟಲ್ ಸೈಕಾಲಜಿ. ವಿಕಾಸ, ಡೆವಲಪ್ಮೆಂಟಲ್ ಸೈಕಾಲಜಿ ಏನಿದು? ವ್ಯಕ್ತಿಯು ಹುಟ್ಟಿನಿಂದ ಸಾವಿನವರೆಗೆ ಹಂತ ಹಂತವಾಗಿ ಹೇಗೆ ಬೆಳೆಯುತ್ತಾನೆ, ಹೇಗೆ ಬೆಳವಣಿಗೆ ಆಗುತ್ತಾನೆ ಮತ್ತು ಬದಲಾಗುತ್ತಾನೆ ಎಂಬುದನ್ನು ಇದು ತಿಳಿಸುತ್ತದೆ. ಹುಟ್ಟಿನಿಂದ ಸಾವಿನವರೆಗೆ ವ್ಯಕ್ತಿಯ ಬದಲಾವಣೆಗಳು, ದೈಹಿಕ, ಮಾನಸಿಕ, ಬೌದ್ಧಿಕ, ನೈತಿಕ, ಇವೆಲ್ಲ ಬದಲಾವಣೆಗಳನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ವಿಕಾಸಾತ್ಮಕ ಮನೋವಿಜ್ಞಾನ, ದಟ್ ಇಸ್ ಡೆವಲಪ್ಮೆಂಟಲ್ ಸೈಕಾಲಜಿ ಅಂತ ಕರೆಸ್ಕೊಡುತ್ತೆ. ಇದು ಕೂಡ ಒಂದು ಶುದ್ಧ ಮನೋವಿಜ್ಞಾನದ ಶಾಖೆ ಅಂತ ಅನಿಸಿಕೊಂಡಿದೆ. ಶುದ್ಧ ಮನೋವಿಜ್ಞಾನದ ಶಾಖೆ ಇದು. ಮುಂದೆ ಸಾಮಾಜಿಕ ಮನೋವಿಜ್ಞಾನ ಅಂತಿದೆ. ಸಾಮಾಜಿಕ ಮನೋವಿಜ್ಞಾನ, ಸೋಷಿಯಲ್ ಸೈಕಾಲಜಿ ಏನಿದು? ಸಮಾಜದಲ್ಲಿ ವ್ಯಕ್ತಿಯ ನಡವಳಿಕೆ ಮತ್ತು ಇತರರೊಂದಿಗೆ ಅವನು ಸಂವಹನ ನಡೆಸುವ ರೀತಿಯನ್ನು ವಿಶ್ಲೇಷಣೆ ಮಾಡುತ್ತೆ. ಸಮಾಜ ಅಂದರೆ ಏನು? ಸಮಾಜ ಅಂದರೆ ಸಂವಹನ ಅಂತ ಅರ್ಥ ನೋಡಿ. ಸಂವಹನವಿಲ್ಲದೆ ಒಂದು ಸಮಾಜ ಎಕ್ಸಿಸ್ಟ್ ಮಾಡಲಿಕ್ಕೆ ಸಾಧ್ಯವಾ? ಇಲ್ಲ. ಸಂವಹನ ಬೇಕು, ಕೊಡ್ಕೊಳ್ಳುವಿಕೆ ಬೇಕು, ಮಾತಾಡಬೇಕು, ಅವರ ಅಭಿಪ್ರಾಯ ಕೇಳ್ಕೋಬೇಕು, ನಮ್ಮ ಅಭಿಪ್ರಾಯವನ್ನು ಹೇಳಬೇಕು. ಇದೆಲ್ಲ ಕೂಡ ಸಮಾಜದ ಭಾಗವಾಗಿದೆ. ಅದಕ್ಕಾಗಿ ಒಬ್ಬ ವ್ಯಕ್ತಿ ಗುಂಪಿನಲ್ಲಿ, ಸಮೂಹದಲ್ಲಿ, ತನ್ನ ಗೆಳೆಯರೊಂದಿಗೆ, ತನ್ನ ಸಂಬಂಧಿಕರೊಂದಿಗೆ, ತನ್ನ ಸಮುದಾಯದೊಂದಿಗೆ ಯಾವ ರೀತಿ ಇರ್ತಾನೆ, ಅವರ ಜೊತೆ ಇದ್ದಾಗ ಆತನ ವರ್ತನೆಗಳು ಯಾವುವು, ಯಾವ ರೀತಿಯ ವರ್ತನೆಗಳನ್ನು ಆತ ಪ್ರಕಟಪಡಿಸ್ತಾನೆ ಅನ್ನೋದು ಅಧ್ಯಯನ ಮಾಡಿದರೆ ಅದನ್ನು ನಾವು ಸಾಮಾಜಿಕ ಮನೋವಿಜ್ಞಾನ ಅಂತ ಕರಿತೀವಿ. ಇನ್ನೊಂದಿದೆ ಪ್ರಾಯೋಗಿಕ ಮನೋವಿಜ್ಞಾನ, ಎಕ್ಸ್ಪೀರಿಮೆಂಟಲ್ ಸೈಕಾಲಜಿ. ವಾಟ್ ಈಸ್ ಎಕ್ಸ್ಪೀರಿಮೆಂಟಲ್ ಸೈಕಾಲಜಿ ದೆನ್? ಪ್ರಯೋಗಾಲಯದಲ್ಲಿ ನಿಯಂತ್ರಿತ ಪರಿಸ್ಥಿತಿಗಳಲ್ಲಿ, ಪ್ರಯೋಗ ಅಂದರೆ ಏನು? ಕಂಟ್ರೋಲ್ಡ್ ಸಿಚುವೇಶನ್ನಲ್ಲಿ ಇಟ್ಟಿರ್ತೀವಿ ಎಲ್ಲವೂ ಕೂಡ. ನಿಯಂತ್ರಿತ ಪರಿಸ್ಥಿತಿಗಳಲ್ಲಿ ಮಾನವ ಮತ್ತು ಪ್ರಾಣಿಗಳ ನಡವಳಿಕೆಯನ್ನು ಪರೀಕ್ಷಿಸಲು ಇದನ್ನು ಸಂಶೋಧನೆಗಳನ್ನು ನಡೆಸಲಿಕ್ಕೆ ಬಳಕೆ ಮಾಡ್ತೀವಿ. ಮಾನವ ಮತ್ತು ಪ್ರಾಣಿಗಳ ಮೇಲೆ ಅವರ ನಡವಳಿಕೆಯನ್ನು ಅಭ್ಯಾಸ ಮಾಡಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ, ಯಾವ ಸಂದರ್ಭಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಇವರು ಅನ್ನೋದನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಒಂದು ಸೈಕಾಲಜಿ ಇದೆ. ಪ್ರಯೋಗವನ್ನು ಮಾಡಿಯೇ ತನ್ನ ಅಂಶಗಳನ್ನು, ತತ್ವಗಳನ್ನು, ಸಿದ್ಧಾಂತಗಳನ್ನು ಪ್ರಚುರಪಡಿಸ್ತಕ್ಕಂಥ ಒಂದು ಸೈಕಾಲಜಿಯ ವಿಧ ಇದೆ. ದಟ್ ಈಸ್ ಕಾಲ್ಡ್ ಪ್ರಾಯೋಗಿಕ ಸೈಕಾಲಜಿ, ಎಕ್ಸ್ಪೀರಿಮೆಂಟಲ್ ಸೈಕಾಲಜಿ ಅಂತ ಕರಿತೀವಿ. ಇದು ಕೂಡ ಒಂದು ಪ್ಯೂರ್ ಸೈಕಾಲಜಿಯ ಭಾಗ, ಶುದ್ಧ ಮನೋವಿಜ್ಞಾನದ ಭಾಗ. ಇನ್ನೂ ಭಾಳಷ್ಟಿದ್ದಾವೆ, ಬಟ್ ನಾವು ಇವುಗಳನ್ನು ಅಧ್ಯಯನ ಮಾಡಿದರೆ ಸಾಕು. ಇಷ್ಟು ನಮಗೆ ನಮ್ಮ ಅಭ್ಯಾಸಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಇಷ್ಟು ಸಾಕು. ಒಂದು ಸಾಮಾನ್ಯ ಮನೋವಿಜ್ಞಾನ, ಜನರಲ್ ಸೈಕಾಲಜಿ, ಅನದರ್ ಒನ್ ಈಸ್ ಅಬ್ನಾರ್ಮಲ್ ಸೈಕಾಲಜಿ ನೋಡಿ, ಅನದರ್ ಒನ್ ಈಸ್ ಡೆವಲಪ್ಮೆಂಟಲ್ ಸೈಕಾಲಜಿ, ಅನದರ್ ಒನ್ ಈಸ್ ಸೋಷಿಯಲ್ ಸೈಕಾಲಜಿ, ಅಗೇನ್ ಎಕ್ಸ್ಪೀರಿಮೆಂಟಲ್ ಸೈಕಾಲಜಿ. ಹೀಗೆ ಜನರಲ್ ಸೈಕಾಲಜಿ, ಅಬ್ನಾರ್ಮಲ್ ಸೈಕಾಲಜಿ, ಡೆವಲಪ್ಮೆಂಟಲ್ ಸೈಕಾಲಜಿ,
ಸೋಷಿಯಲ್ ಸೈಕಾಲಜಿ ಆ್ಯಂಡ್ ಎಕ್ಸ್ಪಿರಿಮೆಂಟಲ್ ಸೈಕಾಲಜಿ ಅಂದರೆ ಸಾಮಾನ್ಯ, ಅಸಹಜ, ವಿಕಾಸಾತ್ಮಕ, ಸಾಮಾಜಿಕ, ಪ್ರಾಯೋಗಿಕ ಮನೋವಿಜ್ಞಾನ. ಇವು ಶುದ್ಧ ಮನೋವಿಜ್ಞಾನದ ಶಾಖೆಗಳು. ಏನು ಮತ್ತೆ ನೆನಪು ಮಾಡ್ಕೊಳ್ಳಿ, ಶುದ್ಧ ಮನೋವಿಜ್ಞಾನ ಅಂದರೆ ಬೇರೆ ಏನೂ ಅಲ್ಲ, ಸಿದ್ಧಾಂತಗಳು, ಆ ವಿಷಯ ರೂಪಿಸಿರುವ ಸಿದ್ಧಾಂತಗಳು, ತತ್ವಗಳು, ನಿಯಮಗಳು ಎಲ್ಲವೂ ಕೂಡ ಶುದ್ಧ ಮನೋವಿಜ್ಞಾನದ ವ್ಯಾಪ್ತಿಯಲ್ಲಿ ಬರ್ತವೆ. ಈ ಶುದ್ಧ ಮನೋವಿಜ್ಞಾನದಿಂದ ನಮಗೆ ಬೇರೆ ಕಡೆ ಉಪಯೋಗಕ್ಕೆ ಬರ್ತಕ್ಕಂಥದ್ದು ಅನ್ವಯಿಕ ಮನೋವಿಜ್ಞಾನ. ಈ ಶುದ್ಧ ಮನೋವಿಜ್ಞಾನದ ಪ್ರಮುಖ ಉಪಶಾಖೆಗಳು ಯಾವುವು ಅಂದರೆ ಸಾಮಾನ್ಯ, ಅಸಹಜ, ವಿಕಾಸಾತ್ಮಕ, ಸಾಮಾಜಿಕ ಮತ್ತು ಪ್ರಾಯೋಗಿಕ. ನೋಡಿ, ಈಗ ಅಶುದ್ಧ ಮನೋವಿಜ್ಞಾನ ಅಥವಾ ಅನ್ವಯಿಕ ಮನೋವಿಜ್ಞಾನವನ್ನು ನೋಡೋಣ. ಏನಿದೆ ನೋಡಿ ಸರ್. ಅನ್ವಯಿಕ ಮನೋವಿಜ್ಞಾನ, ಇದರ ಉಪಶಾಖೆಗಳು. ಅನ್ವಯಿಕ ಮನೋವಿಜ್ಞಾನ ಅಂದರೆ ಈಗ ಏನು ಅಂತ ಈಗಾಗಲೇ ಚರ್ಚೆ ಆಗಿದೆ. ಅಪ್ಲೈಡ್ ಸೈಕಾಲಜಿ ಅಂದರೆ ಏನು ಅಂತ ಹೇಳಿದ್ದೇನೆ. ಅದೇ ನೋಡೋಣ. ನಾವು ಈಗ ಅಭ್ಯಾಸ ಮಾಡ್ತಿರ್ತಕ್ಕಂಥ ಮತ್ತು ಇನ್ನು ಮುಂದೆಯೂ ಕೂಡ ಒಂದು ತಿಂಗಳವರೆಗೆ, ಒಂದೂವರೆ ತಿಂಗಳ ಕಾಲ ನಾವೆಲ್ಲ ಅಭ್ಯಾಸ ಮಾಡ್ತಕ್ಕಂಥ, D.Ed B.Ed ಮುಗಿಸಿರ್ತಕ್ಕಂಥವ್ರೆಲ್ಲರೂ ಅಭ್ಯಾಸ ಮಾಡ್ತಕ್ಕಂಥ, ನಾಳೆ GPT ಶಿಕ್ಷಕರಾಗಲಿಕ್ಕೆ ನೀವು ಓದ್ತಾ ಇರ್ತಕ್ಕಂಥ ಈ ಒಂದು ಮನೋವಿಜ್ಞಾನ ನಾವು ನಾಳೆಯಿಂದ ಶುರು ಮಾಡ್ತೀವಲ್ಲ, ಈ ಒಂದು ಮನೋವಿಜ್ಞಾನವನ್ನು ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಎಜುಕೇಷ್ನಲ್ ಸೈಕಾಲಜಿ. ಇಟ್ ಈಸ್ ಆಲ್ಸೋ ಅಪ್ಲೈಡ್ ಸೈಕಾಲಜಿ. ಇದು ಕೂಡ ಒಂದು ಅನ್ವಯಿಕ ಮನೋವಿಜ್ಞಾನ. ಹೇಗೆ ಸರ್ ಅಂದರೆ ಕಲಿಕೆ ಮತ್ತು ಬೋಧನೆಯ ಪ್ರಕ್ರಿಯೆಯನ್ನು ಸುಧಾರಣೆ ಮಾಡಲಿಕ್ಕೆ ವಿದ್ಯಾರ್ಥಿಗಳ ಬುದ್ಧಿಶಕ್ತಿ, ಆಸಕ್ತಿಯನ್ನು ಅಳೆಯಲು ಇದನ್ನು ಬಳಸಲಾಗುತ್ತೆ. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನದ ಉದ್ದೇಶ ಏನು? ಕಲಿಕೆ ಹೇಗೆ ನಡೆಯುತ್ತೆ, ಬೋಧನಾ ಪ್ರಕ್ರಿಯೆ ಅಂದ್ರೇನು, ಆ ಪ್ರಕ್ರಿಯೆಯಲ್ಲಿ ಯಾವೆಲ್ಲ ಅಂಶಗಳಿದ್ದಾಗ ಅದನ್ನು ಸುಧಾರಣೆ ಮಾಡಬಹುದು, ನನ್ನ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಬುದ್ಧಿಶಕ್ತಿ ಯಾವ ಮಟ್ಟದ್ದು, ಅವರ ಆಸಕ್ತಿಯನ್ನು ಹೇಗೆ ಹೆಚ್ಚಿಸಬೇಕು, ನನ್ನ ಕಲಿಕೆಯ ಕಡೆಗೆ ಅವರನ್ನು ಹೇಗೆ ಸೆಳೆದುಕೊಳ್ಳಬೇಕು, ನಾನು ಉತ್ತಮವಾದ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡುವಲ್ಲಿ ನನಗೆ ಸಹಾಯಕ್ಕೆ ಬರ್ತಕ್ಕಂಥ ಏಕೈಕ ವಿಷಯವೆಂದರೆ ದಟ್ ಈಸ್ ಎಜುಕೇಷನಲ್ ಸೈಕಾಲಜಿ. ಅದು ಶೈಕ್ಷಣಿಕ ಮನೋವಿಜ್ಞಾನ. ಅತಿ ಹೆಚ್ಚಾಗಿ ಇದು ಶಿಕ್ಷಕರಿಗೆ ಬೇಕಾಗಿರೋದ್ರಿಂದ, ನೀವೆಲ್ಲ ಶಿಕ್ಷಕರಾಗಲಿಕ್ಕೆ ಅವಶ್ಯಕತೆ ಇರೋದರಿಂದ ಇದನ್ನು ನಿಮಗೆ ಅಭ್ಯಾಸಕ್ಕೆ ಇಡಲಾಗಿದೆ. ಇದು ಕೂಡ ಒಂದು ಅನ್ವಯಿಕ ಮನೋವಿಜ್ಞಾನದ ಶಾಖೆ. ಪ್ರಶ್ನೆ ಕೇಳಬಹುದು, ಈ ಕೆಳಗಿನ ಯಾವ ಶಾಖೆ ಅನ್ವಯಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿ ಶೈಕ್ಷಣಿಕ, ಚಿಕಿತ್ಸಾ, ಕೈಗಾರಿಕಾ, ಸಲಹಾ ಹೀಗೆ ಇಲ್ಲಿ ಆಪ್ಷನ್ ಕೊಟ್ಟು, ಅಲ್ಲಿ ನಾನು ಈಗ ಹೇಳಿದ್ನಲ್ಲ ಯಾವುದು ಪ್ಯೂರ್ ಸೈಕಾಲಜಿಯ ಒಂದು ಆಪ್ಷನ್ ಅಸಹಜ ಮನೋವಿಜ್ಞಾನ ಕೊಟ್ಟುಬಿಟ್ರೆ ಆಗ ಅದು ಸಂಬಂಧಪಟ್ಟಿಲ್ಲ, ಇವುಗಳು ಸಂಬಂಧಪಟ್ಟಿರ್ತವೆ. ಒಂದು ಬಾರಿ ಅವುಗಳನ್ನು ಕೊಟ್ಟು ಇವುಗಳು ಕೇಳ್ಬೋದು, ಇವುಗಳನ್ನು ಕೊಟ್ಟು ಅವುಗಳು ಕೇಳ್ಬೋದು, ಇವುಗಳನ್ನು ಒಂದು ಕಡೆ ಕೊಟ್ಟು ಇವುಗಳ ಅರ್ಥವನ್ನು ಒಂದು ಕಡೆ ಕೊಟ್ಟು ಮ್ಯಾಚ್ ಮಾಡಿ ಅಂತ ಕೇಳ್ಬೋದು. ದೇ ಮೇ ಬಿ ಚಾನ್ಸ್, ಅಲ್ಲಿ ಭಾಳಷ್ಟು ಚಾನ್ಸಸ್ಗಳಿದ್ದಾವೆ. ಯಾವ ರೀತಿಯೂ ಪ್ರಶ್ನೆ ಮಾಡ್ಬೋದು. ಅದಕ್ಕಾಗಿ ನಾನು ಹೇಳೋದು, ನೀವು ಅಭ್ಯಾಸ ಮಾಡುವಾಗ, ಈಗ ನೀವು ಶುದ್ಧ ಮನೋವಿಜ್ಞಾನವನ್ನು ಅಭ್ಯಾಸ ಮಾಡಿದಿರಿ, ಅರ್ಥ ಆಯಿತು, ಆಗ ನಿಮ್ಮ ಮೆದುಳು ಒಂದು ಬಾರಿ ಏನು ಯೋಚನೆ ಮಾಡಬೇಕು ಅಂದರೆ, ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಹೇಗೆ ರಚನೆ ಮಾಡಬಹುದು, ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವವರು ಹೇಗೆ ರಚನೆ ಮಾಡಬಹುದು ಅಂತ ಆಲೋಚನೆ ಮಾಡಿ. ಹಲವಾರು ಕಲ್ಪನೆಗಳು ಹೊಳಿತವೆ. ಆ ರೀತಿಯ ಆಲೋಚನೆ ಮಾಡುವುದರಿಂದ ಆ ವಿಚಾರ ನೆನಪಿನಲ್ಲಿರೋದಲ್ಲದೆ ನಾಳೆ ಅದೇ ರೀತಿ ಪ್ರಶ್ನೆ ಬಂದಾಗ ನಿಮಗೆ ತುಂಬ ಸರಳವಾಗಿ ಅನಿಸುತ್ತೆ. ಅದಕ್ಕಾಗಿ ಪ್ರಶ್ನೆಯನ್ನು ನಿಮಗೆ ನೀವೇ ರಚನೆ ಮಾಡಿಕೊಳ್ಳುತ್ತಾ ಓದಬೇಕು. ದಟ್ ಈಸ್ ದ ಬೆಸ್ಟ್ ಮೆಥಡ್ ಟು ರೀಡ್ ಸೈಕಾಲಜಿ. ಓಕೆ, ಶೈಕ್ಷಣಿಕ ಮನೋವಿಜ್ಞಾನ ಅರ್ಥ ಮಾಡ್ಕೊಂಡ್ರಿ. ಮುಂದೆ ಬರ್ತಕ್ಕಂಥ ಒಂದು ಶಾಖೆ ಚಿಕಿತ್ಸಾ ಮನೋವಿಜ್ಞಾನ, ಕ್ಲಿನಿಕಲ್ ಸೈಕಾಲಜಿ ಅಂತ ಒಂದು ವಿಧ ಇದೆ. ಯಾವ ಸೈಕಾಲಜಿ? ಕ್ಲಿನಿಕಲ್ ಸೈಕಾಲಜಿ. ನೋಡಿ, ಚಿಕಿತ್ಸಾ ಮನೋವಿಜ್ಞಾನ, ಕ್ಲಿನಿಕಲ್ ಸೈಕಾಲಜಿ. ಮಾನಸಿಕ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ರೋಗ ನಿರ್ಣಯ ಮತ್ತು ಚಿಕಿತ್ಸೆ ನೀಡುವುದರಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೋಡಿ, ನಾನು ಭಾಳ ಬಾರಿ ಹೇಳೋದು, ನಮ್ಮ ದೇಶವೇಕೆ ಭಾಳಷ್ಟು ದೇಶಗಳು ಕೂಡ ದೈಹಿಕ ಆರೋಗ್ಯಕ್ಕೆ ಕೊಟ್ಟಷ್ಟು ಪ್ರಾಮುಖ್ಯತೆಯನ್ನು ಮಾನಸಿಕ ಆರೋಗ್ಯಕ್ಕೆ ನಾವು ಕೊಟ್ಟಿಲ್ಲ. ಅದು ಕೊಡಬೇಕು. ಆ್ಯಕ್ಚುಲಿ ಮಾನಸಿಕವಾಗಿ ಆರೋಗ್ಯವಾಗಿರೋದು ದೈಹಿಕವಾಗಿ ಆರೋಗ್ಯವಾಗಿರುವುದಕ್ಕಿಂತಲೂ ಅತ್ಯಂತ ಪ್ರಮುಖವಾದದ್ದು. ಅದಕ್ಕೆ ಅರಿಸ್ಟಾಟಲ್ರವರು ಹೇಳಿದ್ದಾರೆ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂಥೇಳಿ. ಅಂದರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿನಲ್ಲಿ ಸದೃಢವಾದ ದೇಹ, ದೇಹದಲ್ಲಿ ಸದೃಢವಾದ ಮನಸ್ಸು. ಎಕ್ಸಾಕ್ಟ್ಲಿ ಅವರು ಹೇಳಿದ್ರು, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ ಅಂತೇಳಿ.
ದೇಹದ ಎಫೆಕ್ಟ್ ಮನಸ್ಸಿಗಿದೆ, ಮನಸ್ಸಿನ ಎಫೆಕ್ಟ್ ದೇಹಕ್ಕಿದೆ. ಅದಕ್ಕಾಗಿ ಮಾನಸಿಕ ಸದೃಢವಾದ ದೇಹ ಇರಬಹುದು, ಬಟ್ ಮಾನಸಿಕವಾಗಿ ಯಾರಿಗೂ ಹೇಳಿಕೊಳ್ಳಲಿಕ್ಕೆ ಆಗದಂಥ ಒಂದು ಪ್ರಾಬ್ಲಮ್ ಇದ್ದಾಗ ಅಂಥ ದೇಹವನ್ನು ಸರ್ವನಾಶಗೊಳಿಸುವ ಶಕ್ತಿ ಸಾಮರ್ಥ್ಯ ಆ ಮನಸ್ಸಿಗಿರುತ್ತೆ. ಅದಕ್ಕಾಗಿ ನಾವು ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಎಷ್ಟೋ ಜನ ನೋಡಿ ಅಂಗವಿಕಲರಿದ್ದಾರೆ, ಕೈಕಾಲುಗಳು ಮುರಿದಿವೆ, ಅವರು ಕೂಡ ಹಿಮಾಲಯ ಪರ್ವತವನ್ನೇರಿದರು. ಯಾಕೆ ಅಂದರೆ ಅವರ ಮಾನಸಿಕ ಆರೋಗ್ಯ 100ಕ್ಕೆ 100ರಷ್ಟು ಸರಿ ಇತ್ತು. ದೈಹಿಕ ಆರೋಗ್ಯ ಅವರಿಗೆ ಮ್ಯಾಟ್ರೇ ಆಗಲಿಲ್ಲ. ಅದಕ್ಕಾಗಿ ನಮ್ಮ ಆರೋಗ್ಯದ 2 ವಿಧಗಳಲ್ಲಿ ಅತ್ಯಂತ ಪ್ರಮುಖ ಆರೋಗ್ಯದ ವಿಧ ಅಂದರೆ ಅದು ಮಾನಸಿಕ ಆರೋಗ್ಯ. ನೋಡಿ, ಎಷ್ಟೋ ಚೆನ್ನಾಗಿರ್ತಾರೆ, ಎಷ್ಟೋ ಹಣ ಇರುತ್ತೆ, ಎಷ್ಟೋ ಸಂಪತ್ತು, ಬದುಕಲಿಕ್ಕೆ ಅವಕಾಶ ಎಲ್ಲವೂ ಸಿಕ್ಕಿದೆ, ಬಟ್ ಅವರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ್ಯಾಟ್? ಅವರು ಮಾನಸಿಕವಾಗಿ ಸರಿ ಇರಲಿಲ್ಲ, ಮಾನಸಿಕವಾಗಿ ತೊಂದರೆಗೆ ಒಳಗಾಗಿದ್ದರು, ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದರು. ಅದನ್ನು ಯಾರಿಗೂ ಹೇಳಲಿಲ್ಲ. ಅದಕ್ಕಾಗಿ ಜೀವನದಲ್ಲಿ ಅದ್ಭುತವಾದ ಸ್ನೇಹವನ್ನು ಹೊಂದುವುದು ಕೂಡ ಒಂದು ಏನಂತಾರೆ, ಒಂದು ಪುಣ್ಯ. ಇಟ್ ಇಸ್ ಎ ಬ್ಲೆಸ್. ಹೇಗೆ? ಅದೊಂದು ಬ್ಲೆಸ್ಸಿಂಗ್, ದೊಡ್ಡ ಪ್ರಮಾಣದ ಬ್ಲೆಸ್ಸಿಂಗ್ ಅದು. ಅದ್ಭುತವಾದ ಸ್ನೇಹಿತರಿರಬೇಕು, ಗೆಳೆಯರಿರಬೇಕು, ಗೆಳತಿಯರಿರಬೇಕು. ಯಾಕೆ? ಎಲ್ಲವನ್ನೂ ಎಲ್ಲರ ಹತ್ತಿರ ಹೇಳಲಿಕ್ಕಾಗಲ್ಲ. ಕೆಲವು ಮಾನಸಿಕ ವಿಚಾರಗಳನ್ನು ಕೆಲವೊಬ್ಬರ ಹತ್ರ ಶೇರ್ ಮಾಡಿಕೊಂಡಾಗ ಆ ವಿಚಾರದ ಆ ಸಮಸ್ಯೆಯ 50% ಅಂಶ ಕಡಿಮೆ ಆಗುತ್ತೆ. ಅದನ್ನು ಹಾಗೆ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಒಂದಲ್ಲ ಒಂದು ದಿನ ಅಂಥ ವಿಚಿತ್ರವಾದ ಕಾರ್ಯಗಳಿಗೆ ನಿಮ್ಮನ್ನು ದೂಡುತ್ತೆ. ಅದಕ್ಕಾಗಿ ಚಿಕಿತ್ಸಾ ಮನೋವಿಜ್ಞಾನ, ಇಟ್ ಇಸ್ ಎ ಕ್ಲಿನಿಕಲ್ ಸೈಕಾಲಜಿ. ಮಾನಸಿಕ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ರೋಗ ನಿರ್ಣಯ ಮಾಡಿ, ಅವರ ರೋಗ ಯಾವುದು ಅಂತ ನಿರ್ಣಯ ಮಾಡಿ ಚಿಕಿತ್ಸೆ ನೀಡುವುದರಲ್ಲಿ ಇದು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ದಿಸ್ ಈಸ್ ಕ್ಲಿನಿಕಲ್ ಸೈಕಾಲಜಿ ಅಂತ ಕರಿತೀವಿ. ಓಕೆ, ಕೈಗಾರಿಕಾ ಮನೋವಿಜ್ಞಾನ, ಇಂಡಸ್ಟ್ರಿಯಲ್ ಸೈಕಾಲಜಿ ಅಂತ ಒಂದು ವಿಧ ಇದೆ. ಕೆಲಸದ ಸ್ಥಳದಲ್ಲಿ ನೌಕರರ ಕಾರ್ಯಕ್ಷಮತೆ ಹೆಚ್ಚಿಸಲು ಅವರ ಆಯ್ಕೆ ಮತ್ತು ತರಬೇತಿಗಾಗಿ ಈ ಶಾಖೆಯನ್ನು ಬಳಕೆ ಮಾಡ್ಕೊಳ್ತೇವೆ. ಈಗ ಒಂದು ಸಂಸ್ಥೆ ಇದೆ, ಒಂದು ಕೈಗಾರಿಕೆ ಇದೆ. ಆ ಕೈಗಾರಿಕೆಗೆ ನನಗೆ ನೌಕರರು ಬೇಕು, ಕಾರ್ಮಿಕರು ಬೇಕು, ಅಧಿಕಾರಿ ವರ್ಗ ಬೇಕು, ಎಲ್ಲರೂ ಬೇಕು. ಅವರನ್ನು ಆಯ್ಕೆ ಮಾಡುವುದು ಹೇಗೆ, ಅವರನ್ನು ಯಾವ ಪ್ರಕಾರದ ತರಬೇತಿ ಕೊಡಬೇಕು, ಅವರ ಕೆಲಸದಲ್ಲಿ ದಕ್ಷತೆಯನ್ನು ಹೆಚ್ಚಿಸಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಕ್ಕಂಥ ಸೈಕಾಲಜಿ, ಟೈಪ್ ಆಫ್ ಸೈಕಾಲಜಿ ಈಸ್ ಕಾಲ್ಡ್ ಇಂಡಸ್ಟ್ರಿಯಲ್ ಸೈಕಾಲಜಿ ಆರ್ ಕೈಗಾರಿಕಾ ಮನೋವಿಜ್ಞಾನ. ಅಂದರೆ ನೌಕರರ ವೈಯಕ್ತಿಕ ಜೀವನ ಹೇಗೆ, ಅವರ ಮಾನಸಿಕವಾಗಿ ಹೇಗಿದ್ದಾರೆ, ದೈಹಿಕವಾಗಿ ಹೇಗಿದ್ದಾರೆ, ಅವರಿಗೆ ಯಾವೆಲ್ಲ ಒಂದು ಅವಕಾಶಗಳು ಕೊಡೋದ್ರಿಂದ. ಈಗ ನೋಡಿ, ಒಂದು ಉದಾಹರಣೆ ಇದೆ, ನಮ್ಮ ಆ್ಯಪಲ್ ಕಂಪ್ನಿ ಇದೆ ಅಥವಾ ಮೈಕ್ರೋಸಾಫ್ಟ್ ಕಂಪ್ನಿ ಇದೆ. ಅಲ್ಲೆಲ್ಲ ವರ್ಕಿಂಗ್ ನೇಚರ್ ಹೇಗಿದೆ ಅಂದರೆ, ಒಂದು ದೊಡ್ಡ ಆಫೀಸ್ ಇರುತ್ತೆ, ಆಫೀಸಲ್ಲೆಲ್ಲ ಕಡೆ ಟೇಬಲ್ ಇದ್ದಾವೆ, ಅಲ್ಲೆಲ್ಲ ವರ್ಕ್ ಮಾಡಲಿಕ್ಕೆ ಲ್ಯಾಪ್ಟಾಪ್ಸ್ಗಳಿದ್ದಾವೆ, ಎಲ್ಲವಿದ್ದಾವೆ. ಹಾಗೆ ಇದ್ದು ಎಲ್ಲ ಕಡೆ ಅಲ್ಲಿ ಟೇಬಲ್ಗಳಲ್ಲಿ ಎಲ್ಲ ಹಣ್ಣು ಹಂಪಲುಗಳು, ನೀರು, ಅವರಿಗೆ ಅಗತ್ಯವಾಗಿರ್ತಕ್ಕಂಥ ಊಟ ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿ ಎಲ್ಲ ಕಡೆ ಸಿಗ್ತವೆ. ಅದೊಂದು ರೀತಿ ವರ್ಕಿಂಗ್ ಪ್ಲೇಸ್ ಅನಿಸೋದಿಲ್ಲ, ಅದೊಂದು ಹ್ಯಾಪಿ ಎನ್ವಿರಾನ್ಮೆಂಟ್ ಅನ್ನೋ ರೀತಿ ಇದೆ. ಯಾವಾಗೆಲ್ಲ ಅವರಿಗೆ ಊಟ ಮಾಡಬೇಕು ಅನ್ನಿಸ್ತು ಮಾಡ್ಬೋದು, ಯಾವಾಗ ಹಣ್ಣು ತಿನ್ನಬೇಕು ಹಣ್ಣು ತಿನ್ಬೋದು, ಜ್ಯೂಸು ಹೀಗೆಲ್ಲ ಇದೆ. ಯಾಕೆ ಹಾಗೆ ಮಾಡಿದ್ದಾರೆ ಅವರೆಲ್ಲ? ಯಾಕೆ ಜಗತ್ತಿನಲ್ಲಿ ಪ್ರಥಮ ಸ್ಥಾನ ಅವರೆಲ್ಲ ಪಡೀಲಿಕ್ಕೆ ಸಾಧ್ಯವಾಯಿತು, ಇಷ್ಟೆಲ್ಲ ಜಗತ್ತಿಗೆ ಗೊತ್ತಾಗಲಿಕ್ಕೆ ಸಾಧ್ಯವಾಯಿತು ಅಂದರೆ, ಅವರ ಕಾರ್ಯಸ್ಥಳದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರ ವೈಯಕ್ತಿಕ ಕಾಳಜಿಯನ್ನು ಹೆಚ್ಚು ಮಾಡ್ತಾರೆ ಅವರು. ಅದು ಇಂಡಸ್ಟ್ರಿಯಲ್ ಸೈಕಾಲಜಿಯ ನಿಯಮ. ಅದಕ್ಕಾಗಿ ಅವರು ಜಗತ್ತಿನಲ್ಲಿ ಹೆಚ್ಚು ಬೆಳೆದರು. ಇವತ್ತಿಗೂ ಕೂಡ ಹಾಗೆ ಇದೆ ನೋಡಿ. ಬೇಕಾದ್ರೆ ದೊಡ್ಡ ದೊಡ್ಡ IT ಕಂಪನಿಗಳು ಹಾಗೆ ಮಾಡ್ತವೆ. ಈಗ ನಮ್ಮ ಕಡೆ ವರ್ಕಿಂಗ್ ನೇಚರ್ ಹೇಗೆ ಅಂದರೆ, ನೀನು ಕೆಲಸ ಮಾಡು, ಕೇವಲ ಕೆಲಸ ಮಾಡು. ಆತ ಕೆಲಸದಿಂದ ಬೇಸತ್ತು ಕೆಲಸದಲ್ಲಿ ಕಾರ್ಯಕ್ಷಮತೆಯನ್ನು ಕಳೆದುಕೊಂಡು ನಾಟಕ ಮಾಡ್ತಾನೆ ಹೊರತಾಗಿ ಕೆಲಸ ಮಾಡಲ್ಲ. ಒಬ್ಬ ನೌಕರನನ್ನು, ಒಬ್ಬ ಕೆಲಸಗಾರನನ್ನು ಸರಿಯಾಗಿ ದುಡಿಸಿಕೊಳ್ಳುವ ರೀತಿಯನ್ನು ನಮಗೆ ತಿಳಿಸಿಕೊಡೋದು ಕೈಗಾರಿಕಾ ಮನೋವಿಜ್ಞಾನ. ಅದಕ್ಕಾಗಿ ಅದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು ಮನೋವಿಜ್ಞಾನದ ಶಾಖೆ ಇದೆ, ಸಲಹಾ ಮನೋವಿಜ್ಞಾನ, ಕೌನ್ಸೆಲಿಂಗ್ ಸೈಕಾಲಜಿ. ಇದು ಭಾಳ ಪ್ರಮುಖವಾದದ್ದು, ಕೌನ್ಸೆಲಿಂಗ್ ಸೈಕಾಲಜಿ. ಸಣ್ಣ ಪುಟ್ಟ ಮಾನಸಿಕ ಗೊಂದಲಗಳು, ವೈಯಕ್ತಿಕ ಸಮಸ್ಯೆಗಳಿರುವ ಜನರಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು ಜೀವನದಲ್ಲಿ ಯಾರಿಗಿಲ್ಲ, ಎಲ್ಲರಿಗೂ ಇದ್ದಾವೆ. ಇವುಗಳನ್ನು ಕೌನ್ಸಿಲರ್ ಹತ್ರ ಹೋಗಿ ಕೌನ್ಸಿಲಿಂಗ್ ಮಾಡಿಕೊಂಡು ಸೈಕಾಲಜಿಕಲಿ ಅವುಗಳನ್ನು ಪರಿಹರಿಸಿಕೊಳ್ಳೋದು ಬಹಳ ಉತ್ತಮವಾದದ್ದು. ಎಲ್ಲರ ಜೀವನದಲ್ಲಿಯೂ ವಿವಿಧ ಪ್ರಕಾರದ ಸಮಸ್ಯೆಗಳಿವೆ. ಅವುಗಳಿಗೆ ಪರಿಹಾರ ಅಂದರೆ ಕೌನ್ಸೆಲಿಂಗ್, ಸಲಹಾ ಮನೋವಿಜ್ಞಾನ, ಚಿಕಿತ್ಸಾ ಮನೋವಿಜ್ಞಾನ.
ಇದರಿಂದ ಪರಿಹಾರ ಆಗುತ್ತೆ. ಅವ್ರು ಹೇಳ್ತಾರೆ ಸಲಹೆಗಳನ್ನು, ಹೀಗೆ ಮಾಡಿ ಹಾಗೆ ಮಾಡಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳೋದು ಒಬ್ಬ ಮನೋರೋಗಿಯ ಕರ್ತವ್ಯ. ಮನೋರೋಗಿಗೆ ಅದು ಗೊತ್ತಿಲ್ಲ ಅಂದರೂ ಕೂಡ ಮತ್ತೊಬ್ಬರು ಯಾರಾದರೂ ಅವರನ್ನು ಕರೆದುಕೊಂಡು ಹೋಗೋದು ಅವರ ಕರ್ತವ್ಯ. ಇನ್ನೊಂದು ಸೈಕಾಲಜಿ ಇದೆ ಅಪ್ಲೈಡ್ ಸೈಕಾಲಜಿ ವಿಭಾಗದಲ್ಲಿ, ದಟ್ ಈಸ್ ಕಾಲ್ಡ್ ಅಪರಾಧ ಮನೋವಿಜ್ಞಾನ. ನೋಡಿ, ಅಪರಾಧ ಮನೋವಿಜ್ಞಾನ, ಕ್ರಿಮಿನಲ್ ಸೈಕಾಲಜಿ ಅಂತ ಕರಿತೀವಿ. ವಾಟ್? ಕ್ರಿಮಿನಲ್ ಸೈಕಾಲಜಿ ಅಂತ ವಿಧ ಇದೆ ಒಂದು. ನೋಡಿ, ಅಪರಾಧ ಮನೋವಿಜ್ಞಾನ, ಕ್ರಿಮಿನಲ್ ಸೈಕಾಲಜಿ. ಅಪರಾಧಿಗಳ ಮಾನಸಿಕ ಸ್ಥಿತಿ, ಅಪರಾಧ ಕೃತ್ಯಗಳ ಹಿಂದಿನ ಕಾರಣಗಳನ್ನು ಪತ್ತೆ ಹಚ್ಚಲು ಇದನ್ನು ಬಳಕೆ ಮಾಡ್ತೀವಿ. ಯಾವುದೋ ಒಂದು ಅಪರಾಧ ಆಯಿತು, ಅವನಿಗೆ ಶಿಕ್ಷೆ ಕೊಟ್ವಿ, ಮುಗೀತು. ಅಪರಾಧ ಆಯಿತು, ಶಿಕ್ಷೆ ಕೊಟ್ಟು. ಆದರೆ ಅಪರಾಧ ಯಾಕಾಯಿತು, ಅಪರಾಧ ಮಾಡಬೇಕು ಅಂತೇಳಿ ಆ ಅಪರಾಧಿಗೆ ಅನಿಸಿದ್ದೇಕೆ, ಅವನ ಮಾನಸಿಕ ಸ್ಥಿತಿ ಏನಾಗಿತ್ತು, ಅಂಥ ಕೃತ್ಯಗಳನ್ನು ಮಾಡಲಿಕ್ಕೆ ಯಾವ ಪ್ರೇರಣೆ ಅವನಿಗಿತ್ತು, ಯಾವ ನೋವು ಅವನಲ್ಲಿತ್ತು, ಆಳವಾಗಿ ಮಾನಸಿಕವಾಗಿ ಆತ ಹೇಗಿದ್ದ. ನೋಡಿ, ಮೂಲತಃ ಮನುಷ್ಯ ಒಳ್ಳೆಯವ, ಯಾವುದೇ ಮನುಷ್ಯ, ಇನ್ಕ್ಲೂಡಿಂಗ್ ಮೀ ಆ್ಯಂಡ್ ಇನ್ಕ್ಲೂಡಿಂಗ್ ಯು, ಎವ್ರಿಬಡಿ. ಇವತ್ತು ಕ್ರೂರಿ ಆಗಿರ್ಬೋದು, 10 ಕೊಲೆ 20 ಕೊಲೆ ಏನೋ ಮಾಡಿರ್ಬೋದು, ಬಟ್ ಮೂಲತಃ ಮನುಷ್ಯನ ನೇಚರ್ ಒಳ್ಳೆಯದು. ಬಟ್ ಪರಿಸ್ಥಿತಿ, ಸಂದರ್ಭ, ಸನ್ನಿವೇಶ, ಭ್ರಷ್ಟತೆ, ಅಪ್ರಾಮಾಣಿಕತೆ ಇವೆಲ್ಲವೂ ಕೂಡ ಆತನಿಗೆ ಮಾನಸಿಕವಾಗಿ ಹಿಂಸೆಗೊಳಗಾಗಿಸಿ ಆತನ ಅಪರಾಧಿಯಾಗಲಿಕ್ಕೆ ದೂಡ್ತವೆ. ಆ ಅಪರಾಧಿಯಾಗುವಂಥ ಸಂದರ್ಭದಲ್ಲಿ ಆತ ನೈತಿಕವಾಗಿ ಗಟ್ಟಿಯಾಗಿದ್ದರೆ ಅಪರಾಧಿ ಆಗಲ್ಲ. ನೈತಿಕವಾಗಿ ಗಟ್ಟಿಯಾಗಿಲ್ಲದೆ ಇದ್ದರೆ ಆತ ಅಪರಾಧಿ ಆಗ್ತಾನೆ, ಅವಾಂತರಗಳು ಮಾಡ್ಕೊಳ್ತಾನೆ, ಕೊಲೆಗಳನ್ನು ಮಾಡ್ತಾನೆ, ದರೋಡೆಗಳನ್ನು ಮಾಡ್ತಾನೆ, ಇದರಿಂದ ಸಿಕ್ಕಾಕೊಳ್ತಾನೆ. ದಟ್ ಈಸ್ ಅಪರಾಧ ಮನೋವಿಜ್ಞಾನ. ಅಂಥ ಅಪರಾಧವನ್ನು ಕಡಿಮೆ ಮಾಡ್ತಕ್ಕಂಥ, ಅಪರಾಧದ ಸ್ಥಿತಿಯನ್ನು ತಿಳ್ಕೊಳ್ತಕ್ಕಂಥ, ಆ ವ್ಯಕ್ತಿಯ ಮಾನಸಿಕ ವಿಚಾರಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರವನ್ನು ನಾವು ಅಪರಾಧ ಮನೋವಿಜ್ಞಾನ, ಕ್ರಿಮಿನಲ್ ಸೈಕಾಲಜಿ ಅಂತ ಕರಿತೀವಿ. ಓಕೆ, ಇದು ಅನ್ವಯಿಕ ಮನೋವಿಜ್ಞಾನದ ಶಾಖೆಗಳು. ಪ್ರಮುಖವಾಗಿ ಅನ್ವಯಿಕ ಮನೋವಿಜ್ಞಾನದಲ್ಲಿ ನಾವೇನೆಲ್ಲ ನೋಡಿದ್ದೀವಿ? ಎಜುಕೇಷನಲ್ ಸೈಕಾಲಜಿ, ಕ್ಲಿನಿಕಲ್ ಸೈಕಾಲಜಿ, ಇಂಡಸ್ಟ್ರಿಯಲ್ ಸೈಕಾಲಜಿ, ಕೌನ್ಸಿಲಿಂಗ್ ಸೈಕಾಲಜಿ, ಕ್ರಿಮಿನಲ್ ಸೈಕಾಲಜಿ. ಇಷ್ಟು ಪ್ರಮುಖ ವಿಧಗಳನ್ನು ನೋಡಿದ್ದೀವಿ. ಇನ್ನೂ ವಿಧಗಳಿದ್ದಾವೆ, ಇಷ್ಟು ನಾವು ಪ್ರಮುಖವಾಗಿ ನೋಡಿದ್ದೇವೆ. ಇವೆಲ್ಲವೂ ಕೂಡ ಮನೋವಿಜ್ಞಾನದ ಅನ್ವಯಿಕ ಮನೋವಿಜ್ಞಾನದ ಉಪಶಾಖೆಗಳು. ಮೊದಲು ನೋಡಿದ್ದು ಶುದ್ಧ ಮನೋವಿಜ್ಞಾನದ ಉಪಶಾಖೆಗಳು, ಇದು ಅನ್ವಯಿಕ ಮನೋವಿಜ್ಞಾನದ ಉಪಶಾಖೆಗಳು. ಒಂದು ನಿಮ್ಮ ವಿಚಾರ ಗಮನಕ್ಕಿರಲಿ, ಏನಂದರೆ ಮನೋವಿಜ್ಞಾನದಲ್ಲಿ ಯಾವುದನ್ನು ಅಶುದ್ಧ ಅಂತ ಕರೆಯೋದಲ್ಲ. ನಾಟ್ ಪ್ಯೂರ್, ಇಂಪ್ಯೂರ್ ಅಂತ ಯಾವುದೂ ಇಲ್ಲ. ಇಂಪ್ಯೂರ್ ಅಂತ ಯಾವುದೂ ಇಲ್ಲ, ಅಶುದ್ಧ ಅಲ್ಲ. ಆ ಸಿದ್ಧಾಂತಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಕಾರಣದಿಂದ ಅದನ್ನು ಅನ್ವಯಿಕ ಮನೋವಿಜ್ಞಾನ ಅಥವಾ ಅಪ್ಲೈಡ್ ಸೈನ್ಸ್ ಅಂತ ಕರಿತೀವಿ. ಅಶುದ್ಧ ಅನ್ನೋದಿಲ್ಲ, ನಾನು ಆರಂಭದಲ್ಲೇ ಹೇಳಿದ್ದೇನೆ. ಇಟ್ ಈಸ್ ಅನ್ವಯಿಕ ಮನೋವಿಜ್ಞಾನ, ಅಪ್ಲೈಡ್ ಮನೋವಿಜ್ಞಾನ. ಮನೋವಿಜ್ಞಾನದ ಶಾಖೆಗಳು ಅಂದಾಗ ಒಂದು ಶುದ್ಧ ಮನೋವಿಜ್ಞಾನ, ಇನ್ನೊಂದು ಅನ್ವಯಿಕ ಮನೋವಿಜ್ಞಾನ. ಅಂದು ಬಿಡಿ, ಮುಕ್ತಾಯ. ಅನ್ವಯಿಕವನ್ನೇ ಅಶುದ್ಧ ಅಂತ ಕೂಡ ಕರೀತಾರೆ. ಬಟ್ ಅಶುದ್ಧ ಎಕ್ಸಾಕ್ಟ್ಲಿ ಎಟಿಮಾಲಜಿಕಲಿ ಅದು ಸರಿಯಲ್ಲ, ಶಬ್ದಶಾಸ್ತ್ರೀಯವಾಗಿ ಅದು ಸರಿ ಅಲ್ಲ ಅನ್ನೋದು ನಮಗೂ ನಿಮಗೂ ಗೊತ್ತಿರಬೇಕಾದಂಥ ವಿಚಾರ. ಹೀಗೆ ಮನೋವಿಜ್ಞಾನ ತನ್ನ ಶಾಖೆಗಳನ್ನು ಹೊಂದಿ ಮನೋವಿಜ್ಞಾನ ತಲುಪದೇ ಇರುವ ಕ್ಷೇತ್ರವೇ ಇಲ್ಲ ಅನ್ನೋ ರೀತಿಯಾಗಿಬಿಟ್ಟಿದೆ. ಕಾರ್ಪೊರೇಟ್ ಇರ್ಬೋದು, ಮಾರುಕಟ್ಟೆ ಇರ್ಬೋದು, ಶಾಲೆಗಳಿರ್ಬೋದು, ಕಾಮನ್ ಆಗಿ ಅಧಿಕಾರಿಗಳ ವರ್ಗ ಇರ್ಬೋದು, ಸರ್ಕಾರಗಳಿರ್ಬೋದು, ಎಲ್ಲ ಕಡೆಗೆ ಮನೋವಿಜ್ಞಾನ ತಲುಪಿದೆ. ಅದು ಅಪ್ಲೈಡ್ ಆಗಿರ್ಬೋದು ಅಥವಾ ಡೈರೆಕ್ಟ್ ಆಗಿರ್ಬೋದು, ಅಂದರೆ ಪ್ಯೂರ್ ಆಗಿರ್ಬೋದು. ಹೀಗೆ ಎರಡೂ ವಿಧಗಳಲ್ಲಿ ಯಾವುದಾದ್ರೂ ಒಂದು ವಿಧದ ಪ್ರಕಾರ ಮನೋವಿಜ್ಞಾನ ಎಲ್ಲ ಕಡೆಗೆ ತಲುಪಿದೆ, ತನ್ನ ಬಾವುಗಳನ್ನು ವಿಸ್ತಾರ ಮಾಡಿಕೊಂಡಿದೆ. ಇದು ಪ್ರಮುಖವಾಗಿ ಮನೋವಿಜ್ಞಾನದ ಶಾಖೆಗಳ ವಿವರಣೆ. ಅದಕ್ಕಾಗಿ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಹಲವಾರು ಅಂಶಗಳನ್ನು ನಾವು ಅಭ್ಯಾಸ ಮಾಡೋಣ. ಅದರೊಂದಿಗೆ ಇನ್ನೂ ಹಲವಾರು ಅಂಶಗಳು, ವಿಚಾರಗಳು ಚರ್ಚೆ ಮಾಡಲಿಕ್ಕಿದೆ ಮನೋವಿಜ್ಞಾನದಲ್ಲಿ ನಮಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ. ನಿಮ್ಮ ಪ್ರೀತಿಯ MG ಫ್ರೆಂಡ್ಸ್ ಅಕಾಡೆಮಿ. ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರ್ತದೆ. ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.